ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನ ಶ್ರೀಪಾದ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಚಿದಂಬರ ನಾಮ ಮಹಿಮೆಯ ಕುರಿತು ನಮ್ಮ ಸತ್ಸಂಗದಲ್ಲಿ ಹಲವು ಬಾರಿ ನಮಗೆ ಹೇಳಿದ್ದಾರೆ. ಶ್ರೀಪಾದ್ ಅವರು ಬರ್ತಾರೆ ಅಂತಂದ್ರೇ ನಮಗೇನೋ ಒಂದು ಉತ್ಸಾಹ, ಅವರ ಮಾತುಗಳನ್ನು ಕೇಳ್ತೀವಿ ಅಂತಂದರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಏಕೆಂದರೆ ಅವರ ಬಾಯಲ್ಲಿ ನಾಮದ ಮಹಿಮೆಯನ್ನು ಕೇಳೋ ಒಂದು ಹೇಗಿರುತ್ತೆ ಅನ್ನೋದು ತಾವೆಲ್ಲರೂ ಆಗಲೇ ಅದರ ಅನುಭವವನ್ನು ಪಡೆದಿದ್ದೀರಾ. ಹಾಗಾಗಿ ಅದೇನೋ ಒಂದು ರೀತಿ ನಾಮದ ರುಚಿಯನ್ನು ನಮಗೆ ಹತ್ತಿಸ್ಬಿಡ್ತಾರೆ. ಅಂಥ ಒಂದು ಚಿದಂಬರನ ಮಹಿಮೆಯೇ ಅಂಥ ದೊಡ್ಡದು. ಅದರಲ್ಲೂ ಕೂಡ ಅದನ್ನು ಶ್ರೀಪಾದ್ ಅವರ ಬಾಯಲ್ಲಿ ಕೇಳೋದಂತೂ ಇನ್ನೂ ಒಂದು ರೀತಿ ನಮಗೆ ಬಹಳ ತೃಪ್ತಿಯನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ. ಹಾಗಾಗಿ ಇನ್ನು ಹೆಚ್ಚಿಗೆ ತಡ ಮಾಡದೆ ಅವರ ಮಾತುಗಳನ್ನು ಆರಂಭ ಮಾಡಿಬಿಡೋಣ. ಶ್ರೀಪಾದ್ ಅವರೇ ತಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ತಮ್ಮ ಇಂದಿನ ಒಂದು ಮಾತುಗಳನ್ನು ಆರಂಭ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಗುರುಬಂಧುಗಳೇ, ಗುರುವಿನ ಮಹಿಮೆಯನ್ನ ವರ್ಣಿಸುವಂತದ್ದು ಪಾಮರನಾದ ನರಮನುಷ್ಯನಿಗೆ ಅಸಾಧ್ಯವೇ ಸರಿ. ಆದಿಗುರು ದತ್ತಾತ್ರೇಯನಿಂದ ಹಿಡಿದು ಈ ಒಂದು ಲೋಕದಲ್ಲಿ ಅನೇಕ ಮಹಾನ್ ಮಹಿಮರು ಆಗಿ ಹೋಗಿದ್ದಾರೆ. ಈ ಒಂದು ಚಿದಂಬರ ಮಹಾಸ್ವಾಮಿಗಳ ಒಂದು ವಿಚಾರವನ್ನ ನಾವು ನೋಡೋದಾದ್ರೆ, ಸಂತ ಶ್ರೇಷ್ಠ ರಾಜಾರಾಮರು ತಮ್ಮ ಅಭಂಗದಲ್ಲಿ ಮತ್ತೆ ಮತ್ತೆ ಹೇಳಿದ್ದಾರೆ, 4 ಯುಗಗಳಲ್ಲಿಯೇ ಚಿದಂಬರನ ಅವತಾರ ಮುಕುಟಮಣಿಯಾಗಿದೆ ಎಂಬುದಾಗಿ. ಈ ಒಂದು ಮಹಾಸ್ವಾಮಿ ಮತ್ತೆ ರಾಜಾರಾಮರ ಸಂಬಂಧ ಅಂತಕ್ಕದ್ದು ಅನಂತವಾಗಿದೆ. ಅದನ್ನ ನಾವು ನೋಡ್ತಾ ಹೋದ್ರೆ ರಾಜಾರಾಮರ ಒಂದು ವಿಚಾರವನ್ನ ನಾವು ನೋಡ್ತಾ ಹೋದ್ರೆ ಅದು ಪ್ರಹ್ಲಾದನಿಂದ ಪ್ರಾರಂಭವಾಗುತ್ತೆ. ಪ್ರಹ್ಲಾದನಾಗಿ ಯಾವ ಶ್ರೀಮನ್ ನಾರಾಯಣನನ್ನ ಆ ಪ್ರಹ್ಲಾದ ನಿರಂತರವಾಗಿ ಧ್ಯಾನವನ್ನ ಮಾಡಿ ಆ ನಾರಸಿಂಹನನ್ನ ಏನು ಪ್ರಕಟ ಮಾಡಿಸಿದ, ಆ ಪ್ರಹ್ಲಾದನೇ ರಾಜಾರಾಮರ ಒಂದು ಮೊದಲನೆಯ ಒಂದು ಏನು ಭೂಮಿಗೆ ಬಂದಂತದ್ದಾಗಿದೆ. ತದನಂತರದಲ್ಲಿ ರಾಮಾವತಾರದಲ್ಲಿ ಅಂಗದನಾಗಿ, ಕೃಷ್ಣಾವತಾರದಲ್ಲಿ ಉದ್ಧವನಾಗಿ, ನಂತರ ನಾಮದೇವ ತುಕಾರಾಮರಾಗಿ, ಕೊನೆಗೆ ಚಿದಂಬರ ಅವತಾರದಲ್ಲಿ ರಾಜಾರಾಮರಾಗಿ ಏನು ಈ ಒಂದು ಚಿದಂಬರನ ನಾಮವನ್ನ ಇಡೀ ಒಂದು ಜಗತ್ತಿನ ತುಂಬ ಕೊಂಡಾಡಲು, ಈ ಒಂದು ಅವತಾರವನ್ನ ನಮಗೆ ತಿಳಿಸಲು ಈ ಒಂದು ರಾಜಾರಾಮರೇ ಮತ್ತೆ ಮತ್ತೆ ಸ್ವಾಮಿಯೊಂದಿಗೆ ದರ್ಗೆ ಬಂದಿದ್ದಾರೆ. ರಾಜಾರಾಮರು ತಮ್ಮ ಉಳಿದಂತಹ ಸಂತರಿಗೆ ಹೇಳುವಂತದ್ದೊಂದೇ, ನೀವು ನಿಮ್ಮ ಸಂಸಾರವನ್ನ ಸ್ವಾಮಿಯ ಚರಣದಲ್ಲಿಟ್ಟು ಇಡಿ ಎಂಬುದಾಗಿ. ಯಾಕೆ ಅಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಸಾಂಸಾರಿಕ ವಿಚಾರದಲ್ಲಿಯೇ ತುಂಬಿ ತುಳುಕ್ತಾ ಇರತ್ತೆ. ಆಧ್ಯಾತ್ಮಿಕದ ಕಡೆಗೆ ಹೊರಳೋದು ಬಹಳ ಕಷ್ಟ. ಕಠೋಪನಿಷತ್ತಿನಲ್ಲಿ ಏನ್ ಬರುತ್ತೆ ಅಂದ್ರೆ, ಈ ಜೀವಾತ್ಮನಿಗೆ ಆತ್ಮನ ಬಗ್ಗೆ ಚಿಂತನೆ ಮಾಡುವಂಥದ್ದು ಬರುವಂಥದ್ದೇ ಪೂರ್ವಜನ್ಮದ ಸುಕೃತ ಅಂತ. ಯಾಕೆಂದ್ರೆ ಕಲಿಯುಗದಲ್ಲಿ ಮಾಯಾಮೋಹ ಅಂತಕ್ಕದ್ದು ಅತ್ಯಂತ ಶಕ್ತಿಯುತವಾಗಿದೆ. ಎಷ್ಟರ ಮಟ್ಟಿಗೆ ಈ ಒಂದು ಮಾಯೆ ಅಂತಕ್ಕದ್ದು ನಮ್ಮನ್ನ ಆಳ್ತಾ ಇದೆ ಅಂದ್ರೆ, ನಾವು ಮಾಯೆಗೆ ಅಧೀನರಾಗಿದ್ದೇವೆ ಅನ್ನುವಂತಹ ಕಲ್ಪನೆಯೂ ಕೂಡ ನಮಗಿಲ್ಲ. ಆದಿಗುರು ಶಂಕರಾಚಾರ್ಯರ ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ, ನಮ್ಮಲ್ಲಿ ಅಜ್ಞಾನ ಅಂತಕ್ಕದ್ದು ತುಂಬಾ ತಾಂಡವವಾಡ್ತಾ ಇದೆ. ಅದನ್ನ ಗುರುಗಳು ಒಂದು ಗಿಳಿಯ ಉದಾಹರಣೆಯ ಮೂಲಕ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಒಂದು ಗಿಳಿ ಒಂದು ಕೊಂಬೆಯ ಮೇಲೆ ಕೂತಿದೆ. ಆ ಗಿಳಿ ಜೋರಾಗಿ ಅಳುತ್ತಾ ಇದೆಯಂತೆ, ದುಃಖಿಸ್ತಾ ಇದೆಯಂತೆ. ಏನು ಅಂದ್ರೆ, ಈ ಕೊಂಬೆ ನನ್ನನ್ನ ಹಿಡ್ಕೊಂಡ್ಬಿಟ್ಟಿದೆ ಎಂಬುದಾಗಿ. ಆ ಗಿಳಿಯೇ ನಾವಾಗಿದ್ದೇವೆ, ಕೊಂಬೆಯೇ ಸಂಸಾರ.
ನಮ್ಮನ್ನ ಯಾವ ಸಂಸಾರ ಬಂಧನವೂ ಕೂಡ ನಮ್ಮನ್ನ ಕಟ್ಟಿ ಹಾಕಿಲ್ಲ. ನಾವು ಕಟ್ಟಲ್ಪಟ್ಟಿದ್ದೇವೆ ಅನ್ನುವಂತಹ ಅಜ್ಞಾನದಲ್ಲಿದ್ದೇವೆ. ಅದೇ ಅಜ್ಞಾನ ಅಥವಾ ಮಾಯೆ ಎಂಬುದಾಗಿ ಹೇಳ್ತಾರೆ. ಇದನ್ನ ಜ್ಞಾನ ಮಾರ್ಗದ ಮೂಲಕವೂ ನಾವು ಇದನ್ನ ಅರಿಯಬಹುದು, ಅದೇ ರೀತಿ ಭಕ್ತಿ ಮಾರ್ಗದ ಮೂಲಕವೂ ಅರಿಯಬಹುದಾಗಿದೆ. ಜ್ಞಾನ ಮತ್ತೆ ಭಕ್ತಿ ಅಂತಕ್ಕದ್ದೇನಾಗಿದೆ, ಅದು ಒಂದೇ ನಾಣ್ಯದ ಎರಡು ಮುಖವಾಗಿದೆ. ನೀವು ನಿರಂತರವಾಗಿ ಧ್ಯಾನವನ್ನ ಮಾಡ್ತಾ ಹೋದರೆ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನಸ್ಸು ಆ ಪರಮಾತ್ಮನ ನಾಮದಲ್ಲಿ ನಿಲ್ಲತ್ತೆ. ಅದನ್ನೇ ಮನೋಲಯ ಎಂಬುದಾಗಿ ಕರೆಯುತ್ತಾರೆ. ಈ ಮನೋಲಯವನ್ನ ಯಾವ ವ್ಯಕ್ತಿ ಸಾಧಿಸುತ್ತಾನೋ ಆತ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತನಾಗ್ತಾನೆ. ಯಾಕೆ ಅಂದ್ರೆ ಈ ಒಂದು ಯಮಧರ್ಮ ಮತ್ತೆ ನಚಿಕೇತನ ಒಂದು ವಿಚಾರದಲ್ಲಿ ಆ ಯಮಧರ್ಮ ಹೇಳ್ತಾನೆ, ಯಾವುದೇ ಒಂದು ಜೀವಾತ್ಮ ಒಂದು ಹೊಸ ದೇಹವನ್ನ ಪ್ರವೇಶ ಮಾಡದಿದ್ದ ಹಾಗೇನೆ ಅಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ ಅನ್ನುವಂತಹ ಅರಿಷಡ್ ವರ್ಗ ಅದ್ರ ಜೊತೆಗೆ ಪ್ರವೇಶವಾಗ್ಬಿಡತ್ತೆ. ಇದೆಲ್ಲದಕ್ಕೂ ಮೂಲ ಬೇರು ಅಹಂ, ನಾನು ಅನ್ನುವಂತಹ ಭಾವ. ಈ ನಾನು ಅನ್ನುವಂತಹ ಭಾವದ ಜೊತೆಗೆ ಈ ಅರಿಷಡ್ ವರ್ಗಗಳು ಸೇರಿ ಈ ಜೀವಾತ್ಮನನ್ನ ಯಾವುದೇ ಯೋನಿಗೆ ಹೋಗಲಿ, ಯಾವುದೇ ಒಂದು ಹೊಸ ಜನ್ಮಕ್ಕೆ ಹೋಗಲಿ, ಅಲ್ಲಿ ಈ ಕಾಮ, ಕ್ರೋಧ, ಅರಿಷಡ್ ವರ್ಗ ಎನ್ನುವಂತಹ ಮಾಯಾ ಬಲೆಗೆ ಈ ಜೀವಾತ್ಮ ಮತ್ತೆ ಮತ್ತೆ ಸಿಕ್ಕಾಕೊಂಡು ಹುಟ್ಟು ಮತ್ತೆ ಸಾವು ಅನ್ನುವಂತಹ ಒಂದು ತಿರುಗಾಣಿಯಲ್ಲಿ ಇದು ತಿರುಗ್ಬೇಕಾಗತ್ತೆ. ಈ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗೋದಕ್ಕೆ ನಾವು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ಪರಮಾತ್ಮನ ನಾಮಸ್ಮರಣೆಯನ್ನ ಕೇವಲ ನಾವು ನೆಮ್ಮದಿಗೋಸ್ಕರ ಮಾಡುವಂತದ್ದಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಕಷ್ಟ ಬಂದಿದೆ ಅಂತ ಹೇಳಿ ನಾವು ಮಾಡೋದಲ್ಲ. ಈ ಜೀವಾತ್ಮ ಅನೇಕ ಒಂದು ದೇಹವನ್ನ ಪ್ರವೇಶಿಸಿ ಈಗ ಈ ಒಂದು ಸ್ಥಿತಿಗೆ ಬಂದಿದೆ. ಯಾವ ವ್ಯಕ್ತಿಗೆ ಗುರುವಿನ ಒಂದು ವಿಚಾರ ಅಂತಕ್ಕದ್ದು ತಿಳಿಬೇಕು ಅನ್ನುವಂತಹ ಕುತೂಹಲ ಉಂಟಾಗುತ್ತೋ ಅದು ಪೂರ್ವ ಜನ್ಮದ ಒಂದು ಸುಕೃತ. ಶಂಕರಾಚಾರ್ಯರಾಗಿರ್ಬೋದು, ಚಿದಂಬರ ಮಹಾಸ್ವಾಮಿಗಳಾಗಿರ್ಬೋದು, ಅಥವಾ ದತ್ತಾತ್ರೇಯರಾಗಿರ್ಬೋದು, ಇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಹಪಹಪಿಕೆ ಉಂಟಾಗಿದೆ ಅಂದ್ರೆ ಅದು ಅನಂತ ಜನ್ಮದ ಅನಂತ ಪುಣ್ಯ. ಈಗ ನೋಡಿ, ನಮ್ಮನ್ನ ಮನಸ್ಸನ್ನ ಆಕರ್ಷಿಸಿಕೊಳ್ಳುವುದಕ್ಕೆ ಬೇಕಾದಷ್ಟಿದೆ. ಮೊಬೈಲ್ ಅಂತಕ್ಕದ್ದು ಇಡೀ ನಮ್ಮ ಮನಸ್ಸನ್ನೇ ಆಳ್ತಾ ಇದೆ. ಟಿವಿ, ಮೊಬೈಲ್ ಇವೆಲ್ಲ ಬಂದಿದ್ದರಿಂದ ನಮ್ಮ ಮನಸ್ಸು ಮತ್ತಷ್ಟು ಚಂಚಲವಾಗಿದೆ. ಹಾಗಾಗಿ ಈ ಚಂಚಲವಾದ ಮನಸ್ಸನ್ನ ಪರಮಾತ್ಮನ ನಾಮಸ್ಮರಣೆಯಲ್ಲಿ ನಿಲ್ಲಿಸುವಂಥದ್ದೇ ಸಾಧನವಾಗಿದೆ. ಹಾಗಾಗಿ ರಾಜಾರಾಮರು ಹೇಳ್ತಾರೆ, ದೇಹವೇ ಕೆಂಗೇರಿ ಆತ್ಮ ಚಿದಂಬರ ಎಂಬುದಾಗಿ. ಈ ದೇಹವೇ ಮುರುಗೋಡು, ಈ ದೇಹವೇ ಕೊಮಾರ್ನಹಳ್ಳಿ. ಹಾಗಾದ್ರೆ ಇಲ್ಲಿರುವಂತಹ ಆತ್ಮ ಯಾರು ಅಂದ್ರೆ ಚಿದಂಬರ ಅಂತನಾದ್ರೂ ಅರಿಬಹುದು, ಅಥವಾ ಶಂಕರಲಿಂಗ ಭಗವಾನ್ರು ಅಂತನೂ ಅರಿಬಹುದು. ಅದನ್ನೇ ಆದಿಗುರು ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ. ಆದರೆ ಅದು ಬಾಯಲ್ಲಿ ಹೇಳಿದಷ್ಟು ಸುಲಭವಲ್ಲ. ಮೊದಲು ಈ ಜೀವಾತ್ಮ ತನ್ನನ್ನ ತಾನು ಅರಿತುಕೊಳ್ಬೇಕು ಅಂದ್ರೆ ಕಾಣುವುದೆಲ್ಲವೂ ಪರಬ್ರಹ್ಮನೇ ಎಂಬ ಅರಿವು ಅಂತಕ್ಕದ್ದು ಬರಬೇಕು. ಈ ಕಣ್ಣಿಗೆ ಕಾಣುವಂಥದ್ದೆಲ್ಲವೂ ಕೂಡ ನಶ್ವರ, ಇದ್ಯಾವುದು ಶಾಶ್ವತವಲ್ಲ ಅನ್ನೋದನ್ನ ನಾವು ಅರಿತುಕೊಳ್ಳಬೇಕು. ಗೊತ್ತಾಗದು ಬೇರೆ, ಅರಿವಾಗದು ಬೇರೆ. ನಾವೆಲ್ಲ ಒಂದಲ್ಲ ಒಂದು ದಿನ ಸಾಯ್ತೇವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ, ಆದ್ರೆ ಅದು ಅರಿವಾಗಬೇಕು. ಹಾಗೆ ಆಗೋದಿಕ್ಕೆ ಮುಖ್ಯ ಕಾರಣ ಗುರುವಿನ ಕೃಪೆ. ಗುರುವಿನ ಕೃಪೆ ಆಗದ ಹೊರತು, ಗುರುವಿನ ಒಂದು ಕೃಪೆ ಸಿದ್ಧಿಸದ ಹೊರತು ಈ ಜೀವಾತ್ಮನಿಗೆ ಮಾಯಾಮೋಹ ಅನ್ನುವಂತ ಬಂಧನದಿಂದ ಮುಕ್ತನಾಗಕ್ಕೆ ಸಾಧ್ಯವಿಲ್ಲ. ಈ ಮಾಯೆಯನ್ನ ನಾನು ಗೆಲ್ತೇನೆ ಅನ್ನುವಂಥದ್ದು ಬಹಳ ಹಾಸ್ಯಾಸ್ಪದ. ಯಾಕೆಂದ್ರೆ ಹುಟ್ಟಿನೊಂದಿಗೆ ಈ ಮಾಯೆ ಅಂತಕ್ಕದ್ದು ನಮ್ಮೊಂದಿಗೆ ಬಂದ್ಬಿಟ್ಟಿದೆ. ಆ ಪರಬ್ರಹ್ಮನಾದಂತಹ, ಸರ್ವೇಶ್ವರನಾದಂತಹ ಆ ಪೂರ್ಣ ಬ್ರಹ್ಮನ ಚಿದಂಬರನ ದಾಸಿಯೇ ಈ ಮಾಯೆ ಆಗಿದ್ದಾರೆ. ಆ ಸ್ವಾಮಿ ಅನುಗ್ರಹ ಮಾಡಿದಾಗ ಮಾತ್ರ ನಾವು ಈ ಮಾಯೆಯಿಂದ ದಾಟಬಹುದಾಗಿದೆ. ಹಾಗಾಗಿ ಮೊದಲು ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಳ್ಬೇಕು, ಎಲೆ ಮನಸ್ಸೆ, ಕಾಣುವುದೆಲ್ಲವೂ ಶೂನ್ಯವಾಗಿದೆ, ಇದೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ಲಯವಾಗತ್ತೆ. ಉಳಿಯುವಂಥದ್ದೊಂದೇ ನೀನು ಈ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯ. ಹಾಗಾಗಿ ನಾವು ಆದಷ್ಟು ನಮ್ಮ ಮನಸ್ಸನ್ನ ಸ್ವಾಮಿಯ ನಾಮದಲ್ಲಿ ನಿಲ್ಲಿಸಬೇಕಾಗಿದೆ. ಅದು ನೀವು ಕಸ ಗುಡಿಸ್ಬೇಕಾದ್ರೆ ಆಗ್ಬೋದು, ತರಕಾರಿ ಹೆಚ್ಚೊತ್ತಿಗೆ ಆಗ್ಬಹುದು, ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆಗ್ಬಹುದು.
ಯಾಕೆಂದ್ರೆ ದಿನದ 24 ಗಂಟೆಯಲ್ಲಿ ಬಹುತೇಕರು ಹೇಳ್ತಾರೆ ನನಗೆ ನಾಮಸ್ಮರಣೆ ಮಾಡಕ್ ಸಮಯ ಸಿಕ್ಕೋದಿಲ್ಲ ಅಂತ. ಯಾರಿಗೂ ಸಮಯ ಸಿಕ್ಕೋದಿಲ್ಲ, ಸಮಯವನ್ನ ನಾವು ಮಾಡ್ಕೊಳ್ಬೇಕಾಗಿದೆ. ನೋಡಿ, ನಮಗೆ ಊಟ ಮಾಡೋದಕ್ಕೆ ಸಮಯ ಸಿಕ್ಕತ್ತೆ, ಟಿವಿ ನೋಡೋದಕ್ಕೆ ಸಮಯ ಸಿಕ್ಕತ್ತೆ, ನಾಮಸ್ಮರಣೆ ಮಾಡೋದಕ್ಕೆ ಸಮಯ ಸಿಕ್ಕೋದಿಲ್ಲ ಅಂದ್ರೆ ನಾವು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವು ನಮ್ಮನ್ನ ಅರಿಯುವುದನ್ನ ಬಿಟ್ಟು ಬೇರೆಲ್ಲವನ್ನ ನಾವು ಮಾಡ್ತೇವೆ. ಬೇರೆಯವರ ಕಷ್ಟ ಸುಖವನ್ನ ಕೇಳಿ ನಾವು ದುಃಖ ಪಡ್ತೇವೆ. ಆದ್ರೆ ಈ ನಮ್ಮ ಜೀವಾತ್ಮ ಮಾಯಾಮೋಹ ಅನ್ನುವಂತ ಬಲಿಯಲ್ಲಿ ಬಿದ್ದಿದೆ. ನಿನಗೋಸ್ಕರ ನೀನು ಅಳು ಅಂದ್ರೆ ನಾವ್ ಯಾರು ಅಳೋದಿಕ್ಕೆ ಸಿದ್ಧವಿಲ್ಲ. ನಾವೆಲ್ಲರೂ ಕೂಡ ಪರರ ಕಷ್ಟಕ್ಕೆ ನಾವು ಸ್ಪಂದಿಸ್ತೇವೆ. ಆದ್ರೆ ಮೂಲತಃ ನಾನೇ ಮಾಯಾಮೋಹಕ್ಕೆ ಬಿದ್ದಿದ್ದೇನೆ ಅನ್ನುವಂತಹ ವಿಚಾರವನ್ನ ನಾವ್ ಯಾವತ್ತೂ ಮಾಡೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಮಾಯೆ ಅಂತಕ್ಕದ್ದು ನಮ್ಮನ್ನ ಆಳ್ತಾ ಇದೆ. ಆತ್ಮೀಯ ಗುರುಬಂಧುಗಳೇ, ನಾವು ಈ ಒಂದು ಜನ್ಮವನ್ನ ಪಡೆದಿದ್ದೇವೆ. ಈ ಜನ್ಮವನ್ನ ಪಡೆದ ನಂತರ ನಮಗೆ ಒಂದು ಅನರ್ಘ್ಯವಾದ ರತ್ನ ಸಿಕ್ಕಿದೆ, ಬೆಳೆ ಕಟ್ಟಲಿಕ್ಕೆ ಆಗದೇ ಇರುವಂತಹ ರತ್ನ. ಯಾವುದು ಅಂದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕದ್ದು. ನೋಡಿ, ಈ ಸಣ್ಣಪ್ಪ ಅಂತಕ್ಕವನು ಬರ್ತಾನೆ, ಕುಂದುಗಳ ಗ್ರಾಮದಲ್ಲಿ ಅವನು ಸಣ್ಣಪ್ಪ ಅನ್ನೋನು ಬರ್ತಾನೆ. ಆತ ದಿಂಡಿಯನ್ನ ಮಾಡ್ತಾನೆ. ಅಂದ್ರೆ ಇವಾಗ ಶ್ರಾವಣ ಮಾಸದಲ್ಲಿ ಇವಾಗ್ಲೂ ಕೂಡ ದಿಂಡಿ ಹೊರಟಿದ್ದಾರೆ. ಶಿವ 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 ಸಾಂಬ ಚಿದಂಬರ ಅಂತ, ಅಥವಾ ಸಾಂಬ ಚಿದಂಬರ ಅಂದ್ಕೊಂಡು ಅವರು ದಿಂಡಿಯನ್ನ ಮಾಡ್ಕೊಂಡು ಹೋಗ್ತಾರೆ, ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಅನೇಕರು ಏನಂದು ಬಿಡ್ತಾರೆ, ನಾನು ಇಷ್ಟು ದಿಂಡಿ ಮಾಡಿದ್ರೆ ನನಗೆ ಸದ್ಗತಿ ಸಿಕ್ಕತ್ತೆ ಅಂತ. ಆದ್ರೆ ಈ ಒಂದು ಸಣ್ಣಪ್ಪನ ಆಖ್ಯಾನದಲ್ಲಿ ಆ ವಿಠಾಬಾಯಿ ನಮಗೆ ತಿಳಿಸ್ತಾಳೆ, ಅದು ಕೇವಲ ಜಡದೇಹದಿಂದ ನಾಮಸ್ಮರಣೆ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಎಂಬುದಾಗಿ. ಸಣ್ಣಪ್ಪ ಅಂತಕ್ಕವನು ಅವನಿಗೆ ದೇಹದಲ್ಲಿ ಶಕ್ತಿ ಇದ್ದಾಗಿಂದ, ಒಂದು ಯೌವನದಿಂದ ಆತ ಮುಪ್ಪಿನವರೆಗೂ ಕೂಡ ಆತ ದಿಂಡಿಯನ್ನ ಮಾಡಿರ್ತಾನೆ. ಇನ್ನೇನು ಅವನ ಜೀವನದ ಅಂತಿಮ ಕ್ಷಣ, ಅಂತಿಮ ಯಾತ್ರೆ. ಆ ಸಂದರ್ಭದಲ್ಲಿ ಆಕೆ ವಿಠಾಬಾಯಿ ನೋಡ್ತಾ ಇದ್ದಾಳೆ, ಆ ಸಣ್ಣಪ್ಪನಿಗೆ ಇನ್ನ ಆ ಪರಮಾತ್ಮನ ನಾಮಸ್ಮರಣೆಯ ಒಂದು ಭಕ್ತಿ ಅಂತಕ್ಕದ್ದು ಅವನಿಗೆ ಅರಿವಾಗಿಲ್ಲ. ನಾವು ಲೌಕಿಕ ಪ್ರಪಂಚದಲ್ಲಿ ನಾವು ಎಷ್ಟೇ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಅಂದ್ರೆ ಹುಟ್ಟು ಸಾವು ಅನ್ನುವಂತಹ ಬಂಧನದಿಂದ ಈ ಜೀವಾತ್ಮ ಅಂತಕ್ಕದ್ದು ಬಿಡುಗಡೆ ಆಗೋದಿಲ್ಲ. ಆ ಸಣ್ಣಪ್ಪ ಅನ್ನೋನು ಹೆಚ್ಚು ಕಮ್ಮಿ 20 ವರ್ಷಗಳ ಕಾಲ ದಿಂಡಿಯನ್ನ ಮಾಡಿದ್ದಾನೆ, ಚಿದಂಬರನ ನಾಮಸ್ಮರಣೆಯನ್ನ ಮಾಡಿದ್ದಾನೆ. ಆದರೆ ಆತನ ಮನಸ್ಸು ಚಿದಂಬರನ ನಾಮದಲ್ಲಿ ನಿಂತಿಲ್ಲ. ಆತ್ಮೀಯ ಗುರು ಬಂಧುಗಳೇ, ನೀವು ಯಾವುದೇ ನಾಮಸ್ಮರಣೆಯನ್ನ ಮಾಡಿ, ಶಂಕರಲಿಂಗ ಭಗವಾನರು ಆಗಿರ್ಬೋದು, ದತ್ತಾತ್ರೇಯರಾಗಿರ್ಬೋದು, ಚಿದಂಬರ ನಾಮಸ್ಮರಣೆ ಆಗಿರ್ಬೋದು, ನೀವು ಯಾವುದೇ ನಾಮಸ್ಮರಣೆಯನ್ನ ಮಾಡಿ ಆ ಒಂದು ನಾಮಸ್ಮರಣೆ ನಿಮ್ಮ ಮನದಲ್ಲಿ ನಿಲ್ಲಬೇಕು. ನೀವು ನಿದ್ರಾಸ್ಥಿತಿಯಲ್ಲೂ ಕೂಡ ಆ ಒಂದು ನಾಮಸ್ಮರಣೆ ಅಂತಕ್ಕದ್ದು ಮುಂದುವರಿಬೇಕು, ಆ ಭಜನೆ ಅಂತಕ್ಕದ್ದು ಮುಂದುವರಿಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಚಿದಂಬರನ ನಾಮದಲ್ಲಿ ನಿಂತಿದೆ ಎಂಬುದಾಗಿ. ಯಾಕೆ ಅಂದ್ರೆ ಇವಾಗ ನಾನು ಮಾತಾಡ್ತಾ ಇದ್ದೇನೆ, ಇದು ಜಡದೇಹ. ಆ ಸೂಕ್ಷ್ಮ ದೇಹ ಅಂತ ಇನ್ನೊಂದು ಕರಿತೇವೆ. ನಿದ್ರಾಸ್ಥಿತಿಯಲ್ಲಿ ಆ ಸೂಕ್ಷ್ಮ ದೇಹ ಅಂತಕ್ಕದ್ದು ಜಾಗೃತವಾಗಿರುತ್ತೆ. ಈ ಜಡದೇಹದಲ್ಲಿ ನೀವು ಊಟ ಮಾಡಿದ್ರೂ ಕೂಡ ಕನಸಿನಲ್ಲಿ ನಿಮಗೆ ಹಸುವಾಗಬಹುದು. ಅರ್ಥಾತ್ ಈ ಜಡದೇಹದಲ್ಲಿ ಮಾಡಿದಂತಹ ಯಾವುದೇ ಒಂದು ಸತ್ಕಾರ್ಯ ಆಗಿರ್ಬೋದು ಅಥವಾ ನಾಮಸ್ಮರಣೆ ಆಗಿರ್ಬಹುದು, ಅದೆಲ್ಲವೂ ಕೂಡ ಸಾಧಕನಾದವನು ನಿರಂತರವಾದ ಪ್ರಯತ್ನದಿಂದ ಜಡದೇಹದಲ್ಲಿ ಮಾಡುವಂತಹ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಸೂಕ್ಷ್ಮ ದೇಹದಲ್ಲಿ ಮಾಡುವಂತದ್ದನ್ನ ಸಾಧನದ ಮೂಲಕ ಮಾಡಬೇಕು. ಹೇಗಾಗಾದ್ರೆ ಮಾಡೋದು? ಎಲ್ಲರೂ ಹೇಳ್ತಾರೆ, ಹೇಗಪ್ಪ ಅದನ್ನು ಮಾಡೋದು? ಮೊದಲು ನಾವು ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಸ್ವಾಮಿ, ನಾನು ಪಶು, ನಾನೊಂದು ಪ್ರಾಣಿ, ನೀನು ಪಶುಪತಿ. ಹಾಗಾಗಿ ನನ್ನ ಮನಸ್ಸು ಚಂಚಲವಾಗಿದೆ. ಕೋತಿಯಂತೆ ನನ್ನ ಮನಸ್ಸು ಚಂಚಲ ಚಿತ್ತವಾಗಿದೆ. ಸ್ವಾಮಿ, ನನ್ನ ಮನಸ್ಸನ್ನ ನಿನ್ನ ಪಾದಕ್ಕರ್ಪಿಸಿದ್ದೇನೆ, ನನಗೆ ಏಕಾಗ್ರತೆಯನ್ನು ಕೊಡು. ನಿನ್ನ ನಾಮಸ್ಮರಣೆಯಲ್ಲಿ ನನ್ನ ಮನಸ್ಸು ಲೀನವಾಗುವಂತಹ ಸದ್ಬುದ್ಧಿಯನ್ನ ಕೊಡು ಎಂಬುದಾಗಿ ನಾವು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿದೆ. ನೋಡಿ, ನೀವೆಷ್ಟೇ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇರಿ, 1 ಮಾಲೆ 2 ಮಾಲೆ ಜಪ ಆಗ್ತಿದ್ದ ಹಾಗೇನೆ ನಮ್ಮ ಮನಸ್ಸು ನಮಗರಿವಿಲ್ಲದಂತೆ ಯಾವುದೋ ವಿಚಾರವನ್ನು ಯೋಚನೆ ಮಾಡ್ತಿರತ್ತೆ. ಮತ್ತೆ ನಾವು ಅದನ್ನು ಹೋಗಿ ಮತ್ತೆ ಎಳ್ಕೊಂಡು ಬರ್ಬೇಕಾಗತ್ತೆ. ಇದೊಂದು ರೀತಿ ಹೇಗಪ್ಪ ಅಂದ್ರೆ, ಮನೆಯಲ್ಲಿ ಕೊಟ್ಟಿಗೆಯಲ್ಲಿರುವಂತಹ ದನವನ್ನ ಕಟ್ಟ ಹಾಕಿದಂತೆ. ಕಟ್ಟ ಹಾಕಿರ್ತೇವೆ, ಯಾವುದೋ ಮಾಯಲ್ಲಿ ಆ ದನ ಬಿಚ್ಕೊಂಡು ಮೇಯಕ್ ಹೋಗ್ಬಿಟ್ಟಿರತ್ತೆ. ಅಥವಾ ಈ ಒಂದು ಕೋತಿಯಂತೆ, ಕೋತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾವ ರೀತಿ ಚಂಚಲವಾಗಿ ಹಾರಾಡ್ತಾ ಇರುತ್ತೋ ಹಾಗೆ ನಮ್ಮ ಮನಸ್ಸು. ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು ಅಂತ ನಾವು
ಪ್ರಯತ್ನ ಮಾಡಿರ್ತೇವೆ. ಒಂದ್ 5 ನಿಮಿಷ 10 ನಿಮಿಷ ಆ ನಂತರ ಮತ್ತೆ ನಮ್ಮ ಮನಸ್ಸು ಲೌಕಿಕ ಪ್ರಪಂಚದ ಯಾವುದೋ ಒಂದು ವಿಚಾರವನ್ನ ಅದು ಕುರಿತು ಯೋಚನೆ ಮಾಡ್ತಾ ಇರತ್ತೆ. ಅಲ್ಲಿಗೆ ನಮ್ಮ ಮನಸ್ಸು ಮತ್ತೆ ಚಂಚಲ ಚಿತ್ತವಾದಂತೆ. ಹಾಗಾದ್ರೆ ಇದನ್ನ ದೃಢಗೊಳಿಸುವಂತದ್ದು ಹೇಗೆ? ನಿರಂತರವಾದ ಸಾಧನ, ನಿರಂತರವಾದ ಅಭ್ಯಾಸ. ಮೊದಲು ನಾವು ನಾಮಸ್ಮರಣೆ ಮಾಡುವುದಕ್ಕಿಂತ ಮುಂಚೆ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನನ್ನ ಮನಸ್ಸನ್ನ ನಿನ್ನ ನಾಮದಲ್ಲಿ ನಿಲ್ಲಿಸಿದ್ದೇನೆ, ಅದಕ್ಕೆ ದೃಢವಾದ ಭಕ್ತಿಯನ್ನು ಕರುಣಿಸು ಎಂಬುದಾಗಿ. ಆತ್ಮೀಯ ಗುರು ಬಂಧುಗಳೇ, ನಾವು ನಮಗೆ ಅರಿವಿಲ್ಲದಂತೆ ನಾವು ಪರರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮ್ಮ ಮನಸ್ಸು ಕೂಡ ಚಿದಂಬರನ ನಾಮಸ್ಮರಣೆಯಲ್ಲಿ ಅಥವಾ ಭಗವಂತನ ನಾಮಸ್ಮರಣೆಯಲ್ಲಿ ಒಂದು ಕ್ಷಣ 2-3 ನಿಮಿಷ ಆಗ್ತಿದಂತೆ ಮತ್ತೆ ನಮ್ಮ ಲೌಕಿಕ ಪ್ರಾಪಂಚಿಕದ ಕಡೆಗೆ ಹೊರಡುತ್ತೆ. ಸಾಧಕನಾದವನು ಮತ್ತೆ ಮತ್ತೆ ತನ್ನ ಮನಸ್ಸನ್ನ ತಂದು ಸಾಧನಾ ಪಥದಲ್ಲಿ ಮುಂದುವರಿಸಬೇಕಾಗಿದೆ. ಯಾವ ರೀತಿ ಅಂಬೆಗಾಲ ಇಡುವಂತಹ ಮಗು ಗೋಡೆಯನ್ನ ಹಿಡ್ಕೊಂಡು ನಿಧಾನಕ್ಕೆ ನಡೆಯಲು ಪ್ರಯತ್ನ ಪಡುತ್ತು, ಮತ್ತೆ ಏಳತ್ತೆ ಬೀಳತ್ತೆ, ಹಾಗಂತ ಅದು ಓಡಾಡುವ ತನ್ನ ಪ್ರಯತ್ನವನ್ನ ಬಿಡೋದಿಲ್ಲ. ನಿರಂತರವಾದ ಪ್ರಯತ್ನದಿಂದ ಆ ಒಂದು ಮಗು ತದನಂತರದಲ್ಲಿ ಸರಾಗವಾಗಿ ಓಡಾಡಲು ಮುಂದಾಗುತ್ತೆ. ಹಾಗೆಯೇ ನಾವು ನಿರಂತರವಾದ ಪ್ರಯತ್ನದಿಂದ ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸಬೇಕಾಗಿದೆ. ರಾಮಕೃಷ್ಣ ಪರಮಹಂಸರ ಮಾತಿನಲ್ಲೇ ಹೇಳಬೇಕು ಅಂದ್ರೆ, ಈ ಸಮುದ್ರದ ಅಲೆ ಅಂತಕ್ಕದ್ದೇನಿದೆ ನೋಡೋದಿಕ್ಕೆ ಭಯಂಕರವಾಗಿ ಕಾಣತ್ತೆ. ಪ್ರಾರಂಭದಲ್ಲಿ ದೋಣಿಯನ್ನ ಆ ಸಮುದ್ರದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಆ ಹಿರಿದಾದ ಅಲೆಯನ್ನ ಎದುರಿಸ್ಲೇಬೇಕು ಆ ದೋಣಿಯನ್ನ ನಡೆಸುವವನು. ಒಮ್ಮೆ ಆ ಅಲೆಗಳನ್ನ ದಾಟಿದ ನಂತರ ಒಂದು ಸಮುದ್ರದ ಮಧ್ಯಕ್ಕೆ ಹೋದ್ರೆ ಆ ಒಂದು ಅಲೆ ಅಂತಕ್ಕದ್ದು ಬರೋದಿಲ್ಲ. ಪ್ರಾರಂಭದಲ್ಲಿ ದೋಣಿಯನ್ನ ಸಮುದ್ರದ ಎಡೆಗೆ ತೆಗೆದುಕೊಂಡು ಹೋಗೋದಿದೆಯಲ್ಲ, ಆ ಅಲೆಯನ್ನ ದಾಟುವಂಥದ್ದಿದೆಯಲ್ಲ, ಅದೇ ಸಾಧನವಾಗಿದೆ. ಆ ಅಲೆಗಳೇ ನಮ್ಮ ಲೌಕಿಕವಾದಂತಹ ವಿಚಾರಗಳಾಗಿವೆ. ಈ ಸಮುದ್ರದಲ್ಲಿ ಯಾವ ರೀತಿ ಅಲೆ ಒಂದರ ನಂತರ ಒಂದು ಬರ್ತಾ ಇರುತ್ತೋ, ಹಾಗೆ ಈ ಒಂದು ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಅಲೆಯಂತೆ ಬರ್ತಾ ಇರುತ್ತೆ. ಸಾಧಕನಾದವನು ಅದರ ಕಡೆಗೆ ಲಕ್ಷ್ಯವನ್ನ ಕೊಡದೆ ತನ್ನ ಸಾಧನಾ ಪದದ ಕಡೆಗೆ ಮುನ್ನುಗ್ಗಿದರೆ ಆ ಒಂದು ಆಲೋಚನಾ ಸರಣಿ ಅಂತಕ್ಕದ್ದು ನಿಧಾನವಾಗಿ ಕಡಿಮೆ ಆಗುತ್ತದೆ. ಒಮ್ಮೆ ಆ ಅಲೆಯನ್ನ ದಾಟಿದ ನಂತರ ಯಾವ ರೀತಿ ಪ್ರಶಾಂತವಾದ ಸಾಗರ ಅಂತಕ್ಕದ್ದು ಕಾಣುತ್ತೋ, ಹಾಗೆ ಸಾಧಕನಾದವನು ಒಮ್ಮೆ ಆ ಒಂದು ಸಮಾಧಿ ಸ್ಥಿತಿಯನ್ನ ದಾಟಿದರೆ ಮತ್ತೆ ಆತನಿಗೆ ಸಮಸ್ಯೆ ಅಂತಕ್ಕದ್ದು ಉದ್ಭವಿಸುವುದಿಲ್ಲ. ಆದರೆ ಆ ಒಂದು ಸ್ಥಿತಿಗೆ ಹೋಗೋದಿದೆಯಲ್ಲ, ಅದರಲ್ಲೇ ನಾವೆಲ್ಲರೂ ಕೂಡ ಬೀಳ್ತಾ ಇದ್ದೇವೆ. ಅದಕ್ಕೆ ಒಂದೇ ಒಂದು ನಿರಂತರವಾದ ಪ್ರಯತ್ನ, ಗುರುವಿನ ಒಂದು ಕೃಪೆ. ಹಾಗಾಗಿ ಇದನ್ನ ನಾವು ಮನೇಲಿತ್ಕೊಂಡೇ ಮಾಡಬಹುದು. ಅದು ಕೇವಲ ಮುರುಗೋಡೋ ಅಥವಾ ಕೊಮರ್ನಳ್ಳಿಯೋ ಅಲ್ಲ. ಗುರು ಇಲ್ಲದೆ ಇರುವಂತಹ ಸ್ಥಳವಾದ್ರೂ ಯಾವುದೇ, ಇಡೀ ಬ್ರಹ್ಮಾಂಡವೇ ಅವನಾಗಿದ್ದಾನೆ. ಅಣುರೇಣು ತೃಣಕಾಷ್ಟದಲ್ಲಿಯೂ ಆ ಗುರುವೇ ಪರಿಪೂರ್ಣನಾಗಿದ್ದಾನೆ. ನಾವು ಹೇಳ್ತೀವಿ, ಆದ್ರೆ ನಮ್ಮ ಮನಸ್ಸು ಅದನ್ನ ಸ್ವೀಕರಿಸೋಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಮಾಯೆ ಅಂತಕ್ಕದ್ದು ಅಷ್ಟು ಪ್ರಬಲವಾಗಿದೆ. ಈ ಮಾಯೆ ಅಲೌಕಿಕವಾದಂಥದ್ದು ಅಥವಾ ಕಣ್ಣಿಗೆ ಕಾಣುವಂತಹ ಮಾಯೆಯೇ ಸತ್ಯ ಎಂಬುದಾಗಿ ನಮಗೆ ಮೇಲಿಂದ ಮೇಲೆ ತಿಳಿಸುವ ಪ್ರಯತ್ನವನ್ನ ಮಾಡುತ್ತೆ. ನಮ್ಮ ಕಣ್ಣ ಮುಂದೆ ಕಾಣುವಂತಹ ತಂದೆ ತಾಯಿಗಳು, ಮನೆ, ಹೊಲ, ಗದ್ದೆ ಇವೇ ಸತ್ಯ ಅಂತ ಈ ಮಾಯೆ ನಮಗೆ ನಂಬಿಸಕ್ಕೆ ಹೊರಡತ್ತೆ. ಯಾವುದು ಅಸತ್ಯವೋ ಅದನ್ನ ಈ ಮನಸ್ಸು ಸತ್ಯ ಅಂತ ಭಾವಿಸತ್ತೆ, ಯಾವುದು ಸತ್ಯವೋ ಅದು ಮಾಯೆ ಅಂತ ಭ್ರಮೆಗೆ ಒಳಗಾಗತ್ತೆ. ಅದನ್ನೇ ಅವಿದ್ಯೆ ಅಥವಾ ಮಾಯೆ ಎಂಬುದಾಗಿ ಕರೆಯುತ್ತಾರೆ. ಆತ್ಮೀಯ ಗುರು ಬಂಧುಗಳೇ, ಇದನ್ನ ಗೆಲ್ಲುವಂಥದ್ದು ಒಂದೇ ಒಂದು ಶುದ್ಧವಾದ ಮನಸ್ಸಿನಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಹೋಗುವಂಥದ್ದು. ನಾವೆಷ್ಟೋ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇವೆ. ಅಲ್ಲಿ ಬಂದಾಗ ನಮ್ಮ ಮನಸ್ಸು ಆ ಗುರುವಿನ ಚರಣದ ಕಡೆಗೆ ಲಕ್ಷ್ಯ ಇರಬೇಕು. ಆದ್ರೆ ನಾವ್ ಏನು ಮಾಡ್ತೀವಿ, ಕಾಫಿ ಕುಡಿಯಕ್ ಹೋಗ್ತೀವಿ, ಅಲ್ಲಿ ಅವ್ರು ಹೀಗೆ ಇವ್ರು ಹೀಗೆ ಅಂತ ನಾವು ಮಾತಾಡ್ತಾ ಹೋಗ್ತೇವೆ. ಯಾವಾಗ ಪರರ ನಿಂದನೆಯನ್ನ ಮಾಡ್ತಾ ಹೋಗ್ತೀವೋ ನಮ್ಮ ಮನಸ್ಸು ಅಂತಕ್ಕದ್ದು ಚಂಚಲವಾಗ್ತಾ ಹೋಗುತ್ತೆ. ನಮ್ಮ ಮನಸ್ಸು ಚಂಚಲವಾದಷ್ಟು ನಾವು ಗುರುವಿನಿಂದ ದೂರವಾಗ್ತಾ ಹೋಗ್ತೇವೆ. ಯಾರಿಗೆ ಗುರು ಬೇಕೋ ಅವರು ಪರನಿಂದನೆಯನ್ನ, ಪರರ ಬಗ್ಗೆ ಯೋಚಿಸುವುದನ್ನ ಬಿಡಬೇಕು. ಹಾಗಾದಲ್ಲಿ ಮಾತ್ರ ನಮಗೆ ಆ ಗುರುವಿನ ಕೃಪೆ ಅಂತಕ್ಕದ್ದು ನಮಗೆ ಲಭ್ಯವಾಗಲಿಕ್ಕೆ ಸಾಧ್ಯ. ಚಿದಂಬರ ಮಹಾಸ್ವಾಮಿಗಳು ತಮ್ಮ ಶಿಷ್ಯನಾದಂತಹ ಶಿವಶಾಸ್ತ್ರಿಗಳಿಗೆ ಹೇಳ್ತಾರೆ, ನೋಡಪ್ಪ, ನನ್ನನ್ನ ಅರಿಬೇಕು ಅಂದ್ರೆ ಮೊದಲು ನಿನ್ನಲ್ಲಿರುವ ನಾನು ಅನ್ನುವಂತಹ ಅಹಂಭಾವವನ್ನ ಸುಡು.
ಎರಡನೇದವ್ರು ಹೇಳ್ತಾರೆ, ಪರರಿಂದ ಮಾನವನ್ನ ಅಪೇಕ್ಷೆ ಪಡಬೇಡ. ನಾನು ದೊಡ್ಡ ಪಂಡಿತ, ನಾನು ಚಿದಂಬರನ ಪರಮಭಕ್ತ ಅನ್ನುವ ಅಹಂಭಾವ ನಿನ್ನಲ್ಲಿರಬಾರ್ದು. ಎಲ್ಲೇ ಹೋಗಲಿ, ಯಾರು ನಿನಗೇನೇ ಅಂದಲಿ ಸ್ತುತಿ ನಿಂದನಿಗೆ ಕಿವಿಯನ್ನು ಕೊಡಬಾರದು. ಮಹಾಸ್ವಾಮಿಗಳು ತಮ್ಮ ಪರಮ ಶಿಷ್ಯನಾದಂತಹ ಶಿವಶಾಸ್ತ್ರಿಗಳಿಗೆ ಹೇಳ್ತಾರೆ, ಭಕ್ತನಾದವನು ಸ್ತುತಿ ನಿಂದೆಗೆ ಎಳ್ಳು ಕಾಳಷ್ಟು ಕಾಸನ್ನ ಕೊಡಬಾರದು. ಇವತ್ತು ಹೊಗಳಿದವರೇ ಮರುಕ್ಷಣವೇ ನಮ್ಮನ್ನ ತೆಗಳುತ್ತಾರೆ. ಹಾಗಾಗಿ ಸ್ತುತಿ ನಿಂದನೆಗೆ ಮೂಕನಾಗಬೇಕು ಎಂಬುದಾಗಿ ಹೇಳುತ್ತಾರೆ. ಇನ್ನು ಮುಖ್ಯವಾದಂಥದ್ದು, ಪರರನ್ನ ನಾವು ನಿಂದಿಸಬಾರದು. ಅತ್ಯಂತ ಮುಖ್ಯವಾದಂಥದ್ದು, ನಮಗೆ ಕೆಡುಕನ್ನ ಬಯಸುವವರಿಗೂ ನಾವು ಹಿತವನ್ನೇ ಬಯಸಬೇಕು. ಯಾಕೆ ಅಂದ್ರೆ ಎಲ್ಲರಲ್ಲಿರುವಂಥದ್ದು ಆ ಪರಮಾತ್ಮನ ಚೈತನ್ಯವೇ. ನೀವು ಯಾರಿಗೆ ನಿಂದಿಸಿದ್ರು ಅಂತಿಮವಾಗಿ ಅದು ಹೋಗುವಂಥದ್ದು ಆ ಪರಮಾತ್ಮನಿಗೆ. ನೋಡಿ, ನಮ್ಮಲ್ಲಿ ಚೈತನ್ಯವಿದೆ, ಹಾಗಾಗಿ ನಾವು ಈ ಒಂದು ದೇಹಕ್ಕೆ ಬೆಲೆಯನ್ನ ಕೊಡ್ತೇವೆ. ಈ ಒಂದು ದೇಹ ಯಾಕೆ ಪೂಜನೀಯವಾಗಿದೆ ಅಂದ್ರೆ ಪರಮಾತ್ಮನ ಒಂದು ಚೈತನ್ಯ ಅಂತಕ್ಕದಿರೋದ್ರಿಂದ. ಯಾವಾಗ ಈ ಒಂದು ಚೈತನ್ಯ ನಮ್ಮ ಈ ದೇಹದಿಂದ ಹೊರಟೋಗುತ್ತೋ ಇದನ್ನ ನಾವು ಹೆಣ ಅಂತ ಕರಿತೇವೆ, ಅದು ಅಮಂಗಳವಾಗತ್ತೆ. ಹಾಗಾಗಿ ಯಾಕೆ ನಾವ್ ಯಾರಿಗೂ ಬೈಬಾರ್ದು ಅಂದ್ರೆ ಆ ಒಂದು ದೇಹದಲ್ಲಿರುವಂತಹ ಚೈತನ್ಯ ಏನಿದೆ ಅದು ಮೂಲತಃ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ನಿರ್ಗುಣ ನಿರಾಕಾರನಾದಂತಹ ಆ ಪರಬ್ರಹ್ಮ ಅಣುರೇಣ ತೃಣಕಾಷ್ಟದಲ್ಲೂ ಇದ್ದಾನೆ. ಹಾಗಾಗಿ ಪರರನ್ನ ನಾವು ನಿಂದಿಸೋದ್ರಲ್ಲಿ ಅರ್ಥವೇ ಇಲ್ಲ. ಅವ್ರು ನನಗೆ ಹೇಗ್ ಮಾಡಿದ್ರು, ಇವ್ರು ಹೇಗ್ ಮಾಡಿದ್ರು ಅಂತ ಯೋಚಿಸುವುದ್ರಲ್ಲೂ ಅರ್ಥ ಇಲ್ಲ. ಯಾಕೆ ಅಂದ್ರೆ ಸೂತ್ರಧಾರ ಪರಮಾತ್ಮನಾಗಿದ್ದಾನೆ, ನಾವೆಲ್ಲರೂ ಕೂಡ ಪಾತ್ರಧಾರಿಗಳಾಗಿದ್ದೇವೆ, ನಾವೆಲ್ಲರೂ ಕೂಡ ಸೂತ್ರದ ಗೊಂಬೆಗಳಾಗಿದ್ದೇವೆ. ನಮ್ಮನ್ನು ಆಡಿಸುವಂತವನು ಆ ಪರಮಾತ್ಮನಾಗಿದ್ದಾನೆ. ಆದ್ರೆ ಆ ಗೊಂಬೆಗಳಿದೀವಲ್ಲ, ಈ ಗೊಂಬೆಗಳು ನಾನೇ ಸೂತ್ರಧಾರ ಅಂತ ಅನ್ಕೊಂಡ್ಬಿಟ್ಟಿದೆ. ಅದೇ ಮಾಯೆ. ನಮಗೆ ನಾವೇ ಅನ್ಕೊಂಡ್ಬಿಡ್ತೇವೆ ನನ್ನ ಜೀವನವನ್ನ ನಾನೇ ನಿರ್ಧರಿಸ್ತೇನೆ ಎಂಬುದಾಗಿ. ಸ್ವಲ್ಪ ಜ್ಞಾನ, ಸ್ವಲ್ಪ ಹಣ ಬಂದ್ರು ಸಾಕು, ಮನುಷ್ಯ ಅಧಿಕಾರವನ್ನ ನಾನೇ ಸರ್ವಶ್ರೇಷ್ಠ ಅನ್ನುವಂತ ಅಹಂಭಾವಕ್ಕೆ ಬೀಳ್ತಾನೆ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ಮೇಲಿಂದ ಮೇಲೆ ನಾವು ನಮ್ಮ ಮನಸ್ಸಿಗೆ ಹೇಳ್ತಾ ಇರ್ಬೇಕು, ಎಲೆ ಮನಸ್ಸೇ, ನೀನು ಕೇವಲ ನಿಮಿತ್ತ ಮಾತ್ರ. ಆ ಪರಮಾತ್ಮ ಸೂತ್ರಧಾರನಾಗಿದ್ದಾನೆ. ಅವನು ಕುಣಿಸಿದಂತೆ ಎಲ್ಲರೂ ಕೂಡ ಕುಣಿಯುತ್ತಾ ಇದ್ದಾರೆ. ಯಾರೋ ನಿನಗೆ ಬೈದ್ರು ಅಂದ್ರೆ ಅದಕ್ಕೆ ಅವರು ಕಾರಣನಲ್ಲ, ನಿನ್ನ ಭಕ್ತಿಯನ್ನ ಪರೀಕ್ಷಿಸುವುದಕ್ಕೆ ಆ ಪರಮಾತ್ಮ ಒಡ್ಡುತ್ತಿರುವಂತಹ ಒಂದು ಮಾಯಾ ಬಲೆ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ಈ ಒಂದು ಸಾಧನಾ ಪಥದಲ್ಲಿ ನಮಗೆ ಅನೇಕ ಕಷ್ಟಗಳು ಬರುತ್ತೆ, ಅನೇಕ ಸಮಸ್ಯೆಗಳು ಬರುತ್ತೆ. ಒಂದೊಂದು ಸಲ ನಮ್ಮ ಮನಸ್ಸು ಚಂಚಲ ಚಿತ್ತವಾಗತ್ತೆ, ಏಕಾಗ್ರ ಆಗೋದೇ ಇಲ್ಲ. ಅದೆಲ್ಲವೂ ಕೂಡ ಪರಮಾತ್ಮ ನಮಗೆ ಕೊಡುವಂತಹ ಒಂದು ಪರೀಕ್ಷೆ ಅಂತಕ್ಕದ್ದಾಗಿದೆ. ನಿರಂತರವಾದ ಅಭ್ಯಾಸದಿಂದ ಸಾಧಕನಾದವನು ಆ ಪರಮಾತ್ಮನ ನಾಮವನ್ನ ತನ್ನ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಬೇಕಾಗಿದೆ. ರಾಜಾರಾಮರು ಹೇಳ್ತಾರೆ, ಯಾವ ರೀತಿ ನಾವು ಉಸಿರನ್ನ ತೆಗೆದುಕೊಳ್ತೀವೋ, ಉಸಿರನ್ನ ಬಿಡ್ತೀವೋ ಅದು ಸಹಜವಾಗಿ ಬರುವಂತದ್ದು. ಹಾಗೆಯೇ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕದ್ದು ಸಹಜ ಸಾಧನವಾಗಬೇಕು ಎಂಬುದಾಗಿ ಹೇಳ್ತಾರೆ. ನಾವ್ ಯಾರು ಕೂಡ ಈ ಮೂಗಿಗೆ ಹೇಳೋಲ್ಲ, ಮೂಗಿ ಇವಾಗ ಉಸಿರನ್ನ ತೆಗೆದುಕೋ, ಉಸಿರನ್ನ ಬಿಡು ಎಂಬುದಾಗಿ ನಾವು ಯಾರು ಹೇಳೋದಿಲ್ಲ. ಆ ಉಸಿರನ್ನ ತೆಗೆದುಕೊಳ್ಳುತ್ತೆ, ಅದು ಬಿಡತ್ತೆ, ಅದು ಸಹಜವಾಗಿ. ಹಾಗೆಯೇ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕದ್ದು ಸಹಜ ಸಾಧನವಾಗಬೇಕು ಎಂಬುದಾಗಿ ಸಂತಶ್ರೇಷ್ಠ ರಾಜಾರಾಮರು ಹೇಳ್ತಾರೆ. ಈ ಸಂತಶ್ರೇಷ್ಠ ರಾಜಾರಾಮರು ಮಹಾಸ್ವಾಮಿಯ ಆಜ್ಞೆಯ ಮೇರೆಗೆ ಇಲ್ಲಿಂದ ಅಂದ್ರೆ ಮರುಗೋಡಿನಿಂದ ಭಾರತದ ನಾನಾ ಪ್ರಾಂತ್ಯಕ್ಕೆ ಹೋಗಿ ಪರಮಾತ್ಮನ ಪರವಾದ ಅಭಂಗವನ್ನ ಹೇಳಿ ಬರ್ತಿರ್ತಾರೆ. ಅವರು ಆ ಮೂಲಕ ದಿಂಡಿಯನ್ನ ಕಟ್ಕೊಂಡು ಹೋಗ್ತಿರ್ತಾರೆ. ಈ ರೀತಿ ಸ್ವಾಮಿಯ ಆಜ್ಞೆಯ ಮೇರೆಗೆ ಅವರು ಕಾಶಿಯ ಕ್ಷೇತ್ರಕ್ಕೆ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಬಡೋದ ಪ್ರಾಂತ್ಯದ ಮೂಲಕ ಅವರು ಹೊರಟಿರ್ತಾರೆ. ಈ ಬಡೋದ ಪ್ರಾಂತ್ಯದಲ್ಲಿ ಚಿದಂಬರ ಮಹಾಸ್ವಾಮಿಗಳ ಒಬ್ಬ ಪರಮ ಭಕ್ತ ಇರ್ತಾನೆ. ಆತನಿಗೆ ಮಕ್ಕಳಾಗಿ ಇರೋದಿಲ್ಲ. ಆತ ಈ ರಾಜಾರಾಮರು ಬರೋಕ್ಕಿಂತ ಮುಂಚೆನೆ ಆತನಿಗೆ ಸ್ವಾಮಿಯ ಒಂದು ದಿವ್ಯ ಚರಿತ್ರೆ ಕೇಳಿ ಬಂದಿರುತ್ತದೆ. ಆತ ತನ್ನ ಹೆಂಡತಿಯೊಂದಿಗೆ ಮುರುಗೋಡಿಗೆ ಬಂದು ಅಲ್ಲಿ ಸ್ವಾಮಿಯನ್ನ ಸೇವೆಯನ್ನ ಸಲ್ಲಿಸಿರ್ತಾನೆ. ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದಾಗಿ ಆತನಿಗೆ ಒಂದು ಪುತ್ರ ರತ್ನ ಹುಟ್ಟಿರುತ್ತದೆ. ಆ ಒಂದು ಮಗುವಿಗೆ ಆತ ಜಯದೇವ ಎಂಬುದಾಗಿ ಹೆಸರಿಟ್ಟಿರ್ತಾನೆ. ಆ ಜಯದೇವ ಪ್ರಾರಂಭದಿಂದಲೂ ಕೂಡ ಅಂದ್ರೆ ಅವನಿಗಿನ್ನ 3-4 ವರ್ಷ. ಆ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳಿಬ್ರು ಕೂಡ ಚಿದಂಬರನ ಪರಮ ಭಕ್ತರಾಗಿದ್ರು.
ಅವರೆಲ್ಲರೂ ಕೂಡ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಎಂಬುದಾಗಿ ಕರೆಯುತ್ತಾ ಇದ್ರು, ಏನ್ ಭಜನೆಯನ್ನ ಮಾಡ್ತಾ ಇದ್ರು. ಆ ಚಿಕ್ಕ ಮಗುವಿನ ಮೇಲೆ ಆ ತಂದೆ ತಾಯಿಗಳ ಭಜನೆ ಅಂತಕ್ಕದ್ದು ಆ ಚಿಕ್ಕ ಮಗುವಿಗೂ ಕಿವಿಗೆ ಬೀಳ್ತಾ ಇತ್ತು. ಆ ಮಗು ಕೂಡ ತೊದಲ್ನುಡಿಯಿಂದ ಚಿದಂಬರನ ನಾಮಸ್ಮರಣೆಯನ್ನು ಮಾಡ್ತಾ ಇತ್ತು. ಹೀಗಿರ್ಬೇಕಾದ್ರೆ ಮಹಾಸ್ವಾಮಿಯ ಆಜ್ಞೆಯ ಮೇರೆಗೆ ಸಂತಶ್ರೇಷ್ಠ ರಾಜಾರಾಮರ ದಿಂಡಿ ಅಂತಕ್ಕದ್ದು ಏನು ಆ ಒಂದು ಬಡದ ಪ್ರಾಂತ್ಯವನ್ನ ಪ್ರವೇಶ ಮಾಡಿದೆ. ಆ ಒಂದು ನಮ್ಮ ಜಯದೇವನ ತಂದೆ ಏನಿವತ್ತು ಇಷ್ಟೊಂದು ಎಲ್ಲಾ ಕಡೆಗೂ ತಳೆರುವ ತೋರಣವನ್ನ ಕಟ್ಟಿದಾರಲ್ಲ ಅಂತ ಹೇಳಿ ವಿಚಾರಿಸಿದಾಗ, ಚಿದಂಬರ ಮಹಾಸ್ವಾಮಿಗಳ ಪರಮಭಕ್ತನಾದಂತಹ ರಾಜಾರಾಮರು ದಿಂಡಿ ಸಮೇತ ಆ ಒಂದು ಪ್ರದೇಶಕ್ಕೆ ಬಂದಿರುವ ವಿಚಾರ ಗೊತ್ತಾಗುತ್ತೆ. ಬಹಳ ಸಂತೋಷವಾಗತ್ತೆ ಆ ಜಯದೇವನ ತಂದೆಗೆ. ಯಾಕೆಂದ್ರೆ ಜಯದೇವ ಹುಟ್ಟಿದ್ದೆ ಆ ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ. ಆ ದಿಂಡಿಯ ಮೂಲಕ ತಾನು ಕೂಡ ಆ ದಿಂಡಿಯಲ್ಲಿ ಸೇರಿ ನಗರ ಸಂಕೀರ್ತನೆಯಲ್ಲಿ ಆ ಜಯದೇವನ ತಂದೆಯೂ ಕೂಡ ಪಾಲ್ಗೊಳ್ತಾನೆ. ನಂತರ ಆ ಒಂದು ಕಡೆ ಅವರೆಲ್ಲರೂ ಕೂಡ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ಈ ಸಂದರ್ಭವನ್ನ ಸಾಧಿಸಿದಂತಹ ಜಯದೇವನ ತಂದೆ ರಾಜಾರಾಮರಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ಸ್ವಾಮಿ, ನನಗಾದ್ರೂ ಮಹಾಸ್ವಾಮಿಯ ಒಂದು ಕೃಪೆ ಅಂತಕ್ಕದ್ದಾಗಿದ್ರಿಂದ ನನಗೆ ಒಬ್ಬ ಪುತ್ರರತ್ನವಾಗಿದೆ, ದಯಮಾಡಿ ನಮ್ಮ ಮನೆಗೆ ಬನ್ನಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ರಾಜಾರಾಮರು ಅವರ ಆಮಂತ್ರಣಕ್ಕೆ ಒಪ್ಕೊಂಡು ಆ ಜಯದೇವನ ಮನೆಗೆ ಬರ್ತಾರೆ. ಆ ವೇಳೆಗಾಗಲೇ ಜಯದೇವ ಚಿದಂಬರನ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾನೆ. ಅವನಷ್ಟೇ ವಯಸ್ಸಿನ ಚಿಕ್ಕ ಹುಡುಗಿ ಲೀಲಾ ಎಂಬುವಳು, ಅವಳು ಕೂಡ ಜಯದೇವನು ಏನು ಭಜನೆಯನ್ನ ಮಾಡ್ತಾ ಇದ್ದ ಅದಕ್ಕೆ ತಕ್ಕನಂತೆ ಅವಳು ತಾಳವನ್ನ ಹಾಕ್ತಾ ಕುಣಿಯುತ್ತಾ ಇದ್ಲು. ಅವರಿಬ್ಬರನ್ನ ನೋಡಿ ರಾಜಾರಾಮರಿಗೆ ಬಹಳ ಸಂತೋಷವಾಗತ್ತೆ. ಆ ಇಬ್ಬರು ಕುಟುಂಬದವರನ್ನ ಕೂರಿಸಿಕೊಂಡು ಹೇಳ್ತಾರೆ, ನೋಡಿ, ಪೂರ್ವಜನ್ಮದ ಒಂದು ಸುಕೃತದಿಂದ ನಿಮಗೆ ಇಂತಹ ದೈವ ಭಕ್ತಿ ಇರುವಂತಹ ಮಕ್ಕಳು ಹುಟ್ಟಿದ್ದಾರೆ. ಆದ್ದರಿಂದ ಇವರಿಗೆ ನೀವು ಬೇರೆ ಶಿಕ್ಷಣವನ್ನ ಕೊಡುವ ಅವಶ್ಯಕತೆ ಇಲ್ಲ. ಇವರಿಗೆ ಸಂಗೀತ ಶಿಕ್ಷಣವನ್ನ ನೀವು ಕೊಡಿಸಿ. ಜಯದೇವನು ಸಂಗೀತದಲ್ಲಿ ಮುಂದುವರಿಲಿ, ಲೀಲಾದೇವಿ ನಾಟ್ಯದಲ್ಲಿ ಮುಂದುವರಿಲಿ. ಇವರಿಬ್ಬರ ಸೇವೆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅವರು ಮಹಾಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಇವರಿಗೆ ಮುಖಾಲಸ ಬೇರೆ ವಿದ್ಯೆ ಅಂತಕ್ಕದ್ದು ಸಿದ್ಧಿಸುವುದಿಲ್ಲ. ಇವರು ಅನೇಕ ಜನ್ಮದಿಂದ ಸಾಧನ ಮಾಡುತ್ತಾ ಬಂದಿರುವಂತಹ ಮಕ್ಕಳಾಗಿರಬೇಕು. ಆದ್ದರಿಂದಲೇ ಇವರಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಂಗೀತದ ಬಗ್ಗೆ ಆಸಕ್ತಿ ಇದೆ ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಆ ಜಯದೇವನ ತಂದೆ ಮತ್ತೆ ಲೀಲೆಯ ತಂದೆಯರು ರಾಜಾರಾಮರ ಮಾತಿಗೆ ಅವರು ಒಪ್ಕೊಂಡು ಅಲ್ಲಿಂದ ಅವರು ಮಹಾಸ್ವಾಮಿ ದರ್ಶನಾರ್ಥವಾಗಿ ಮುರುಗೋಡಿಗೆ ಬರ್ತಾರೆ. ಮುರುಗೋಡಿಗೆ ಬಂದು ಮಹಾಸ್ವಾಮಿಗಳ ಕೃಪಾಶೀರ್ವಾದವನ್ನ ಪಡ್ಕೊಂಡು ಮತ್ತೆ ಅವರು ಬಡೋದ ಪ್ರಾಂತ್ಯಕ್ಕೆ ಬರ್ತಾರೆ. ಜಯದೇವ ಜಾತಿಯಿಂದ ನೋಡಿದ್ರೆ ಮರಾಠ ಜಾತಿಗೆ ಸೇರಿದವನು. ನಮ್ಮ ಲೀಲಾ ಬ್ರಾಹ್ಮಣ ಜಾತಿಗೆ ವರ್ಗಕ್ಕೆ ಸೇರಿದವಳು. ಆ ಬಡೋದ ಪ್ರಾಂತ್ಯದಲ್ಲಿ ಅವ್ರು ವಿಚಾರ ಮಾಡಿದ ನಂತರ ಅವರಿಗೆ ಒಬ್ಬ ಬ್ರಹ್ಮಚಾರಿ ಆ ಗುರು ಅವರ ಗಮನಕ್ಕೆ ಬರುತ್ತೆ. ಆ ಬ್ರಹ್ಮಚಾರಿ ವಿವಾಹವಾಗಿರಲ್ಲ, ಅವನಿಗಾಗಲೇ ಹೆಚ್ಚು ಕಮ್ಮಿ 50-55 ವರ್ಷವಾಗಿರುತ್ತೆ. ಆತ ಊರ ಹೊರಗೆ ಒಂದು ಕಡೆ ಆಶ್ರಮವನ್ನ ಕಟ್ಟಿಕೊಂಡು ಸಂಗೀತ ಸಾಧನದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದ. ಆತ ದುಡ್ಡಿಗೋಸ್ಕರ ಸಂಗೀತವನ್ನ ಹೇಳುತ್ತಿರಲಿಲ್ಲ. ತನಗೆ ಯಾವಾಗ ಹೇಳ್ಬೇಕು ಅನ್ಸತ್ತೋ ಆಗ ಆತ ಸಂಗೀತವನ್ನು ಹೇಳುತ್ತಾ ಇದ್ದ. ಆತನ ಸಂಗೀತವನ್ನು ಕೇಳಲು ಅಲ್ಲಿಯ ಸುತ್ತಮುತ್ತಲಿನ ಜನರೆಲ್ಲರೂ ಸೇರುತ್ತಾ ಇದ್ದರು. ಇವರೇ ನಮ್ಮ ಮಕ್ಕಳಿಗೆ ಸಂಗೀತವನ್ನು ಹೇಳಿಕೊಳ್ಳುವುದಕ್ಕೆ ಯೋಗ್ಯರಾದವರು ಎಂಬುದಾಗಿ ಆ ಜಯದೇವ ಮತ್ತೆ ಲೀಲೆಯ ತಂದೆಯರು ಭಾವಿಸುತ್ತಾರೆ. ಜಯದೇವ ಮತ್ತೆ ಲೀಲೆಯರು ಆ ರಾಜಾರಾಮರು ಈಗಾಗಲೇ ಅವ್ರ ಮನೆಯಲ್ಲಿ 3 ದಿನ ಉಳ್ಕೊಂಡು ಜಯದೇವನಿಗೆ ಅಭಂಗವನ್ನ ಹೇಳುವುದಕ್ಕೂ ಲೀಲೆಗೆ ಆ ಅಭಂಗ ತಕ್ಕಂತೆ ನೃತ್ಯವನ್ನ ಮಾಡುವುದಕ್ಕೂ ಹೇಳಿಕೊಟ್ಟಿದ್ದರು. ಈ ಒಂದು ರಾಜಾರಾಮರ ಒಂದು ಅನುಗ್ರಹ, ಮಹಾಸ್ವಾಮಿಗಳ ಒಂದು ಪೂರ್ಣ ಆಶೀರ್ವಾದವನ್ನ ಪಡ್ಕೊಂಡಂತಹ ಆ ಮಕ್ಕಳು ಜಯದೇವನ ತಂದೆಯ ಆಜ್ಞೆಯ ಮೇರೆಗೆ ಆ ಬ್ರಹ್ಮಚಾರಿಯ ಆಶ್ರಮಕ್ಕೆ ಬಂದಿದ್ದಾರೆ. ಆ ಜಯದೇವನ ತಂದೆ ಸೂಚನೆ ಕೊಟ್ಟಂತೆ ಜಯದೇವ ರಾಜಾರಾಮರು ಹೇಳಿಕೊಟ್ಟಂತ ಅಭಂಗವನ್ನು ಹೇಳಲು ಮುಂದಾಗಿದ್ದಾನೆ. ಲೀಲಾದೇವಿ ಅದಕ್ಕೆ ತಕ್ಕಂತೆ ನೃತ್ಯವನ್ನ ಮಾಡುತ್ತಾ ಇದ್ದಾಳೆ. ಅಂದಾದ್ರೂ ಬೆಳಗು ಜಾವ ಅವರು ಬಂದಿದ್ರು, ಅಂದ್ರೆ ಹೆಚ್ಚು ಕಮ್ಮಿ 6:30-7 ಗಂಟೆ ಅಷ್ಟೊತ್ತಿಗೆ. ಬ್ರಹ್ಮಚಾರಿಗಳು ಆಗ ತಾನೇ ಸ್ನಾನಾದಿಗಳನ್ನ ತೀರಿಸಿಕೊಂಡು ಧ್ಯಾನಕ್ಕೆ ಕೂತಿದ್ದರು. ಈ ಮಕ್ಕಳ ಒಂದು ನೃತ್ಯ ಸಂಗೀತದಿಂದಾಗಿ ಅವರು ಬಹಿರ್ಮುಖರಾಗಿದ್ದಾರೆ.
ಎಲ್ಲರನ್ನು ನೋಡಿ ಕೂತ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ನಂತರ ಬಂದಂತಹ ಕಾರಣವನ್ನ ಕೇಳ್ತಾ ಇದ್ದಾರೆ, ಏನಕ್ಕೆ ಬಂದ್ರಿ ಎಂಬುದಾಗಿ. ಆಗ ಜಯದೇವನ ತಂದೆ ಹೇಳ್ತಾ ಇದ್ದಾರೆ, ನೋಡಿ, ನಮ್ಮ ಮಕ್ಕಳಿಗೆ ಆಧ್ಯಾತ್ಮಿಕ ಪ್ರಾಪ್ತಿಗೋಸ್ಕರ, ಭಗವಂತನ ಪ್ರಾಪ್ತಿಗೋಸ್ಕರ ಸಂಗೀತ ಶಿಕ್ಷಣ ಅಂತ ಬೇಕಾಗಿದೆ. ಈ ಒಂದು ಸಂಗೀತವನ್ನ ಅವರು ಕಲಿಬೇಕೆಂದು ಹೊರಟಿರುವುದು ಪರಮಾತ್ಮನ ಅನುಗ್ರಹಕ್ಕೋಸ್ಕರ, ಪರಮಾತ್ಮನ ಪ್ರಾಪ್ತಿಗೋಸ್ಕರ. ಇದನ್ನ ಹೇಳಿಕೊಡಬಲ್ಲ ವ್ಯಕ್ತಿ ಯಾರಾದ್ರೂ ಇದ್ರೆ ತಾವೊಬ್ಬರೇ ಎಂಬುದಾಗಿ ನಾವು ನಮ್ಮ ಮಕ್ಕಳನ್ನ ನಿಮ್ಮೆಡೆಗೆ ಕರ್ಕೊಂಡು ಬಂದಿದ್ದೇವೆ. ತಾವು ದಯಮಾಡಿ ನಮ್ಮ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ಹೇಳಿಕೊಡಬೇಕು ಎಂಬುದಾಗಿ ಜಯದೇವನ ತಂದೆ, ಲೀಲೆಯ ತಂದೆಯರು ಆ ಬ್ರಹ್ಮಚಾರಿಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೋಡಿ, ಮೊದಲನೆಯದಾಗಿ ನಿಮ್ಮ ಮಕ್ಕಳನ್ನ ನೋಡಿ ನನ್ನ ಮನಸ್ಸು ಬಹಳ ಸಂತೋಷವಾಗಿದೆ. ಎರಡನೆಯದಾಗಿ ನಿಮ್ಮ ಉದ್ದೇಶ, ನಾನು ಕೇವಲ ಹಣಕ್ಕೋಸ್ಕರ ಸಂಗೀತವನ್ನ ಹೇಳ್ಕೊಡುವನಲ್ಲ, ನೀವು ನಿಮ್ಮ ಮಕ್ಕಳನ್ನ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಸಂಗೀತ ಶಿಕ್ಷಣ ಬೇಕಾಗಿದೆ ಎಂಬುದಾಗಿ ಕೇಳಿದ್ದೀರಿ. ಈ ಒಂದು ಉದ್ದೇಶದಿಂದ ಮಾತ್ರ ನಾನು ನಿಮ್ಮ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ಹೇಳಿಕೊಡ್ತೇನೆ. ನಾನು ನಿಮ್ಮ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನು ಹೇಳಿಕೊಟ್ಟಿದ್ದಕ್ಕೆ ನೀವು ಯಾವ ಒಂದು ಗುರುದಕ್ಷಿಣೆಯನ್ನು ಕೊಡಬೇಕಾಗಿಲ್ಲ. ನಿಮ್ಮ ಮಕ್ಕಳು ನಾನು ಹೇಳಿಕೊಟ್ಟದ್ದನ್ನ ಶಿಸ್ತಿನಿಂದ, ಶ್ರದ್ಧೆಯಿಂದ ಕೇಳಿದ್ರೆ ಅದೇ ನನಗೆ ಕೊಡುವಂತಹ ಗುರುದಕ್ಷಿಣೆಯಾಗಿದೆ ಎಂಬುದಾಗಿ ಹೇಳುತ್ತಾರೆ. ಒಂದು ಶುಭ ದಿನವನ್ನ ನೋಡಿ ಅಂದು ಆ ಮಕ್ಕಳಿಗೋಸ್ಕರ ಒಂದು ಹೊಸ ನೃತ್ಯ ಶಾಲೆಯನ್ನ, ಸಂಗೀತ ನಿಲಯವನ್ನ ಈ ಇಬ್ಬರು ಕುಟುಂಬದವರು ಮಾಡಿಕೊಟ್ಟಿದ್ದಾರೆ. ಗುರುಗಳು ಒಳ್ಳೆ ಮುಹೂರ್ತವನ್ನ ನೋಡಿ ಆ ಜಯದೇವ ಮತ್ತೆ ಲೀಲೆಯರಿಗೆ ಸಂಗೀತ ಶಿಕ್ಷಣವನ್ನ ನೀಡಲು ಮುಂದಾಗಿದ್ದಾರೆ. ಆಗಿನ್ನು ಅವರು 5-6 ವರ್ಷದ ಬಾಲಕರು. ಈಗ ಅವರು ನಿರಂತರವಾಗಿ ಸಂಗೀತ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದಾರೆ. ಹೆಚ್ಚು ಕಮ್ಮಿ 10-12 ವರ್ಷಗಳ ಕಾಲ ಅವರು ಸಂಗೀತ ಶಿಕ್ಷಣವನ್ನ ನೀಡಿದ್ದಾರೆ. ಜಯದೇವ ಸಂಗೀತದಲ್ಲಿಯೂ ಲೀಲಾ ನಾಟ್ಯದಲ್ಲಿಯೂ ಈಗ ಆಕೆ ತಮ್ಮ ಶಿಕ್ಷಣವನ್ನ ಮುಂದುವರಿಸುತ್ತಾ ಇದ್ದಾರೆ. ಈ ವೇಳೆಗಾಗಲೇ ಆ ಬ್ರಹ್ಮಚಾರಿಗಳಿಗೆ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಅವರು ಆ ಮಕ್ಕಳನ್ನ ಕುರಿತು ಹೇಳುತ್ತಾ ಇದ್ದಾರೆ, ನೋಡಿ ಮಕ್ಕಳೇ, ನಾನು ಇನ್ನು ಹೆಚ್ಚು ದಿನ ಇಲ್ಲಿ ಈ ಒಂದು ರೋಗಕ್ಕೆ ತುತ್ತಾಗಿರುವುದರಿಂದ ನಾನು ಇನ್ನು ಹೆಚ್ಚು ದಿನ ಬದುಕಲಾರೆ. ಆದ್ದರಿಂದ ನಾನು ನಿಮಗೆ ಸಂಗೀತವನ್ನ ಪರಿಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸಂಗೀತದ ಬಹುಭಾಗವನ್ನ ನಾನು ನಿಮಗೆ ಕಲಿಸಿದ್ದೇನೆ. ಇನ್ನು ನೀವು ನಿಮ್ಮ ಸ್ವಪ್ರಯತ್ನದಿಂದ ನೀವು ಸಂಗೀತ ಶಿಕ್ಷಣದಲ್ಲಿ ನೀವು ಮುಂದುವರಿಯಿರಿ. ನೋಡಿ, ಪರಮಾತ್ಮನ ಪ್ರಾಪ್ತಿಗೋಸ್ಕರ ನೀವು ಸಂಗೀತವನ್ನ ಕಲಿತಿದ್ದೀರಿ. ಇನ್ನು ಮುಂದೆ ನೀವು ಸಂಗೀತವನ್ನ ಕಲಿಬೇಕು ಅಂದ್ರೆ ಸಮಾಜ ನಿಮಗೆ ಅಡ್ಡಿಯನ್ನು ಉಂಟು ಮಾಡಬಹುದು. ನೀವಿಬ್ರು ವಿವಾಹ ಮಾಡಿಕೊಂಡು ಸಂಗೀತ ಶಿಕ್ಷಣವನ್ನ ಮುಂದುವರಿಸೋಣ ಅಂದ್ರೆ ನೀವಿಬ್ಬರು ಕೂಡ ಬೇರೆ ಅನ್ಯ ಜಾತಿಯವರು. ಆದ್ದರಿಂದ ಆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ನೀವು ಜನರ ಸ್ತುತಿ ನಿಂದನೆಯನ್ನೆಲ್ಲವನ್ನೂ ಕೂಡ ಸಹಿಸಬೇಕಾಗುತ್ತದೆ. ಗೋಪಿಕೆಯರು ಶ್ರೀಕೃಷ್ಣನಿಗೋಸ್ಕರ ತಾವು ಜನರಿಂದ ಕೇಳಬಾರ್ದ ಮಾತೆಲ್ಲವನ್ನು ಕೇಳಬೇಕಾಗಿ ಬಂತು. ಆದರೆ ಆ ಕೃಷ್ಣನ ಮೇಲಿದ್ದಂತಹ ನಿಷ್ಠೆ ಅವರಿಗೆ ಎಳ್ಳು ಕಾಳಷ್ಟು ಕೂಡ ಕಡಿಮೆಯಾಗಲಿಲ್ಲ. ಹಾಗೆ ಪರಮಾತ್ಮನ ಪ್ರಾಪ್ತಿ ಆಗಬೇಕು ಅಂದರೆ ಜನರು ನಿಮಗೆ ಸ್ತುತಿಸಲಿ, ನಿಂದಿಸಲಿ, ಆ ಕಡೆಗೆ ಗಮನವನ್ನು ಕೊಡಬೇಡಿ. ನೀವು ನಿಮ್ಮ ಮನಸ್ಸನ್ನ ಆ ಪರಮಾತ್ಮನಲ್ಲೇ ನಿಲ್ಲಿಸಿ, ಆ ನಟರಾಜನು ನಿಮಗೆ ಒಳ್ಳೆಯದನ್ನ ಮಾಡಲಿ ಎಂಬುದಾಗಿ ಹೇಳಿದ್ದಾರೆ. ಅವರ ತಂದೆ ತಾಯಿಗಳಿಗೆ ಹೇಳಿ ಕಳಿಸಿದ್ದಾರೆ. ತಂದೆ ತಾಯಿಗಳು ಬಂದು ತಮ್ಮ ತಮ್ಮ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಹೋಗುವ ಸಂದರ್ಭದಲ್ಲಿ ಜಯದೇವ ಮತ್ತೆ ಲೀಲೆ ಆ ಗುರುಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಅವರಿಬ್ಬರ ಕಣ್ಣುಗಳಲ್ಲಿ ಕಣ್ಣೀರು ಅಂತಕ್ಕದ್ದು ಬಂದಿದೆ. ಆ ಕೃತಜ್ಞತೆಯ ಕಣ್ಣೀರನ್ನ ಸುರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರು ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಇತ್ತ ಏನಾಗಿದೆ, ಆ ಜಯದೇವ ಮತ್ತೆ ಲೀಲೆಯ ನೃತ್ಯ ಮತ್ತೆ ಸಂಗೀತಕ್ಕೆ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಸಂತೋಷ ಪಟ್ಟರು. ಆದ್ರೆ ಜನರಿಗೆ ವಿಷಯ ಸುಖ ಭರಿಸುವಂತಹ ಒಂದು ಸಂಗೀತ ಅಂತಕ್ಕದ್ದು ಬೇಕಾಗಿದೆ. ಕೇವಲ ಭಕ್ತಿಯ ಸಂಗೀತ ಅವರಿಗೆ ರುಚಿಸಲೇ ಇಲ್ಲ. ಕೆಲವರಂತೂ ಮುಂದೆ ಬಂದು ನಿಮಗೆ ನಾವು ಬೇಕಾದ ದುಡ್ಡನ್ನ ಕೊಡ್ತೇವೆ, ನಾವು ಹೇಳಿದ ರೀತಿಯಲ್ಲಿ ನೀವು ಸಂಗೀತವನ್ನ ಹಾಡಿ ಎಂಬುದಾಗಿ ಹೇಳುತ್ತಾರೆ. ಆಗ ಜಯದೇವ ಮತ್ತೆ ಲೀಲೆಯರು ಹೇಳ್ತಾರೆ, ನೋಡಿ, ನಾವು ದುಡ್ಡಿಗೋಸ್ಕರ ನಾವು ಈ ಒಂದು ಸಂಗೀತವನ್ನ ಕಲ್ತಿಲ್ಲ. ನಾವು ಪರಮಾತ್ಮನ ಪ್ರಾಪ್ತಿಗೋಸ್ಕರ ನಾವು ಈ ಸಂಗೀತವನ್ನ ಮುಂದುವರಿಸುತ್ತಿದ್ದೇವೆ. ನಮಗೆ ಗುರುಗಳು ಸಂಗೀತ ಶಿಕ್ಷಣವನ್ನ ನೀಡಿರುವಂತದ್ದು ಈ ಒಂದು ದೃಷ್ಟಿಯಿಂದಲೇ. ನಾವು ಗುರುಗಳ ಮಾತನ್ನು ಎಂದು ಮೀರಲು ಸಾಧ್ಯವಿಲ್ಲ ಎಂಬುದಾಗಿ ಆ ಜಯದೇವ ಮತ್ತೆ ಲೀಲೆಯರು ಹೇಳಿದ್ದಾರೆ.
ಇದರಿಂದಾಗಿ ಜನರು ಆ ಜಯದೇವ ಮತ್ತೆ ಲೀಲೆಯರನ್ನ ಬಾಯಿಗೆ ಬಂದಂತೆ ನಿಂದಿಸಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದ ಜಯದೇವನಿಗೆ ಈ ಜನರ ಸಂಪರ್ಕವೇ ಸಾಕಾಗಿ ಹೋಗಿದೆ. ಆತ ಈ ವೇಳೆಗಾಗಲೇ ಜಯದೇವನ ತಂದೆ ಮತ್ತೆ ತಾಯಿಯರು ಈ ಒಂದು ಲೋಕವನ್ನ ಬಿಟ್ಟು ಆ ಪರಮಾತ್ಮನಲ್ಲಿ ಲೀನವಾಗಿದ್ದರಿಂದ ಜಯದೇವನ ಮನೆಯಲ್ಲಿಯೇ ಲೀಲೆಯೇ ನಾಟ್ಯವನ್ನ ಆಡ್ತಾ ಇರ್ತಾಳೆ. ಜಯದೇವ ಸಂಗೀತವನ್ನ ಹೇಳುತ್ತಾ ಇರ್ತಾನೆ. ಈ ರೀತಿ ಅವರು ಏಕಾಂತದಲ್ಲಿ ಆ ಪರಮಾತ್ಮನ ಒಂದು ಗುಣಗಾನವನ್ನ ಕೊಂಡಾಡುತ್ತಾ ಇರುತ್ತಾರೆ. ಈ ರೀತಿ ಆ ಜಯದೇವನ ಒಂದು ಸಂಗೀತವನ್ನ ಕೇಳುವುದಕ್ಕೂ ಲೀಲೆಯ ಆ ನೃತ್ಯವನ್ನ ನೋಡುವುದಕ್ಕೂ 12 ಭಕ್ತರು ಬರ್ತಾ ಇದ್ರಂತೆ. ಸಂತ ಶ್ರೇಷ್ಠ ರಾಜಾರಾಮರು ಹೇಳ್ತಾರೆ, ಅದರಲ್ಲಿ ಯಾರು ಅಂದ್ರೆ ಆ ಶಿವ, ಸನಕಾದಿಗಳು, ನಾರದ, ಈ ರೀತಿ 16 ಜನ ಬ್ರಾಹ್ಮಣರ ರೂಪದಲ್ಲಿ ಅಲ್ಲಿ ಬಂದು ಜಯದೇವನ ಸಂಗೀತವನ್ನು, ಲೀಲೆಯ ನೃತ್ಯವನ್ನು ನೋಡಲು ಬರುತ್ತಿದ್ದರು ಎಂಬುದಾಗಿ ರಾಜಾರಾಮರು ಹೇಳುತ್ತಾರೆ. ಆದರೆ ದಿನಗಳದಂತೆ ಜನರು ಈ ಜಯದೇವ ಮತ್ತೆ ಲೀಲೆಯರಿಗೆ ಬಾಯಿಗೆ ಬಂದಂತೆ ನಿಂದಿಸಲು ಮುಂದಾಗಿದ್ದಾರೆ. ಎಲ್ಲಕ್ಕಿಂತ ಮೊದಲಾಗಿ ಆ ಲೀಲೆಯ ತಂದೆಗೆ ಜನರೆಲ್ಲವರು ಹೇಳ್ತಾ ಇದ್ದಾರೆ, ನೋಡು, ನಿನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ. ಆ ಜಯದೇವ ಮರಾಠ ಜಾತಿಗೆ ಸೇರಿದವನು. ಅವರಿಬ್ಬರು ಮನೆಯಲ್ಲಿ ಇಬ್ಬರೇ ಇದ್ದು ಪರಮಾತ್ಮನ ನಾಟ್ಯವನ್ನ, ಸಂಗೀತವನ್ನ ಮಾಡ್ತೇವೆ ಅಂತ ಹೇಳ್ತಾರೆ. ವಯಸ್ಸಿಗೆ ಬಂದಂತಹ ಮಗಳನ್ನ ಆ ಮರಾಠಿಗನೊಂದಿಗೆ ಒಬ್ಬಳನ್ನೇ ಬಿಡುತ್ತೀಯಲ್ಲ, ನೀನು ಹೀಗೆ ಮಾಡಿದ್ರೆ ನಿನ್ನನ್ನ ಜಾತಿಯಿಂದ ಬಹಿಷ್ಕರಿಸಬೇಕಾಗುತ್ತದೆ ಎಂಬುದಾಗಿ ಜನರೆಲ್ಲರೂ ಕೂಡ ಅವನಿಗೆ ಹೇಳುತ್ತಾ ಇದ್ದಾರೆ. ಇದರಿಂದ ಆತನು ಕೂಡ ಭಯಭೀತನಾಗಿದ್ದಾನೆ. ಆತ ಹೇಳ್ತಾ ಇದ್ದಾನೆ ಲೀಲೆಗೆ, ಅಮ್ಮ ನೋಡು, ಇಲ್ಲಿಯವರೆಗೆ ನೀನು ಏನು ಹೇಳ್ತೀಯ ಅದರಂತೆ ನಾವು ನಡೆದುಕೊಟ್ಟಿದ್ದೇವೆ. ನೋಡು, ಜನರೆಲ್ಲರೂ ಕೂಡ ನಮ್ಮನ್ನ ಬಹಿಷ್ಕರಿಸಬೇಕು ಅಂತಿದ್ದಾರೆ. ಇನ್ನು ಮುಂದೆ ಆ ಜಯದೇವನ ಮನೆಗೆ ಹೋಗಿ ನೃತ್ಯವನ್ನ ಮಾಡುವುದನ್ನು ನಿಲ್ಲಿಸು. ನೀನು ಒಪ್ಪಿಗೆ ಕೊಟ್ಟರೆ ನಾವು ಆದಷ್ಟು ಬೇಗನೆ ನನ್ನ ವಿವಾಹ ಮಾಡುತ್ತೇವೆ ಎಂಬುದಾಗಿ. ಆಗ ಆಕೆ ಹೇಳ್ತಾ ಇದ್ದಾಳೆ, ಅಪ್ಪ, ನಾನು ಜಯದೇವನನ್ನ ಅಣ್ಣ ಎಂಬುದಾಗಿ ನಿರ್ಧರಿಸಿದ್ದೇನೆ. ನನಗೆ ಈಗ ಈ ವಿವಾಹಾದಿಗಳಲ್ಲಿ ನನ್ನ ಇಚ್ಛೆ ಅಂತಕ್ಕದಿಲ್ಲ. ನಾನು ಮತ್ತೆ ಜಯದೇವ ಸಂಗೀತ ಶಿಕ್ಷಣದ ಮೂಲಕ ನಮ್ಮ ಗುರುಗಳು ಹೇಳಿದಂತೆ ನಾವು ಪರಮಾತ್ಮನ ಪ್ರಾಪ್ತಿಗೋಸ್ಕರ ಸಂಗೀತವನ್ನ ಕಲಿತಿದ್ದೇವೆ. ಆ ಪರಮಾತ್ಮನ ಪ್ರಾಪ್ತಿಯೇ ನಮ್ಮ ಜೀವನದ ಏಕೈಕ ಉದ್ದೇಶ ಎಂಬುದಾಗಿ ಹೇಳಿದ್ದಾಳೆ. ಆದರೆ ಆ ತಾಯಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ, ಮಗಳೇ, ಇರೋಳು ಒಬ್ಳೇ ನೀನು ಮಗಳು, ನೀನೇ ಹೀಗೆ ಮಾಡಿದ್ರೆ ಹೇಗೆ? ನನಗೋಸ್ಕರನಾದ್ರೂ ವಿವಾಹವನ್ನ ಮಾಗು. ಆ ಸಂಗೀತವನ್ನ ಏಕಾಂತವಾದೊಂದಿಗೆ ಏನು ನೀನು ಸಂಧ್ಯೆಯ ಕಾಲದಲ್ಲಿ ನೀನೇನು ಆ ನೃತ್ಯವನ್ನ, ಸಂಗೀತವನ್ನ ಅಭ್ಯಾಸ ಮಾಡ್ತೀರಿ, ಅದನ್ನ ನಿಲ್ಲಿಸ್ಬಿಡು, ನನ್ನ ಕಡೆಗೂ ನೀನು ನೋಡು ಎಂಬುದಾಗಿ ತಾಯಿ ಹೇಳುತ್ತಾಳೆ. ತಾಯಿಯ ಮಾತನ್ನ ಮೀರಲಾರ್ದೆ ಆ ಲೀಲೆ ಆಯ್ತು ಅಂತ ಒಪ್ಕೊಂಡಿದ್ದಾಳೆ. ಆದ್ರೆ ಆಕೆ ಸಂಗೀತ ಆರಂಭವಾಗುವ ಸಮಯ ಬರ್ತಿದ್ದಂತೆ ಆಕೆ ಯಾರ ಮಾತನ್ನು ಕೇಳದೆ ಆಕೆ ಜಯದೇವನ ಮನೆಗೆ ಹೋಗ್ತಿರ್ತಾಳೆ. ಆಕೆಯ ಕೋಣೆಗೆ ಕೀಲಿಯನ್ನು ಹಾಕಿದಾಗ ಅವಳು ಹಂಚನ್ನ ತೆಗೆದುಕೊಂಡು ಹೋದದ್ದು ಇದೆ. ಇದರಿಂದಾಗಿ ಆ ಜಯದೇವ ಮತ್ತೆ ಲೀಲೆಯರ ಮೇಲೆ ಆ ನಮ್ಮ ಲೀಲೆಯ ತಂದೆ ತಾಯಿಗಳಿಗೆ ಬಹಳ ಸಿಟ್ಟು ಬಂದಿದೆ. ಒಂದು ದಿನ ಲೀಲೆಯ ತಂದೆ ಹೇಳ್ತಾ ಇದ್ದಾನೆ, ನೋಡು, ಇವತ್ತು ನಿಲ್ಲಿಸ್ಲೇಬೇಕು, ನೀನ್ ಏನಾದ್ರೂ ಅವನ್ ಮುಂದೆ ಹೋದ್ರೆ ನಿನ್ನನ್ನ ಇಬ್ರನ್ನು ಹೊಡೆದೇ ಹಾಕ್ತೀನಿ ನಾನು ಎಂಬುದಾಗಿ ಹೆದರಿಸಿದ್ದಾನೆ. ಆಗ ಲೀಲೆ ಹೇಳಿದ್ದಾಳೆ, ನೋಡು, ನಾವೆಂದೂ ಕೂಡ ದಾರಿ ತಪ್ಪಿ ನಡೆಯುವುದಿಲ್ಲ, ನಮ್ಮ ಸಂಗೀತ ಶಿಕ್ಷಣವನ್ನು ಅವನು ಎಂದೂ ನಿಲ್ಲಿಸೋದಿಲ್ಲ ಎಂಬುದಾಗಿ ಅವಳು ಹೇಳಿದ್ದಾಳೆ. ಅವಳ ಮಾತನ್ನ ಕೇಳುತ್ತಿದ್ದಂತೆ ಅವಳ ತಾಯಿ ಹೃದಯಾಘಾತದಿಂದ ಮೃತಳಾಗಿದ್ದಾಳೆ. ಇದರಿಂದಾಗಿ ಆ ಲೀಲೆಯ ತಂದೆಗೆ ಇದೆಲ್ಲದಕ್ಕೂ ಕಾರಣ ಆ ಜಯದೇವ ಎಂಬುದಾಗಿ ಆತನ ಮೇಲೆ ಸಿಟ್ಟು ಅಂತಕ್ಕದ್ದು ಬಂದಿದೆ. ಒಂದು ದಿನ ಇದೇ ರೀತಿ ಸಂಗೀತ ಅಂತಕ್ಕದ್ದು ಅಭ್ಯಾಸ ಮಾಡ್ತಾ ಇದ್ದಾರೆ. ಲೀಲೆಯ ತಂದೆ ತನ್ನ ಸಹಚರರೊಂದಿಗೆ ಆ ಒಂದು ಅವರ ಮನೆಗೆ ಹೋಗಿದ್ದಾನೆ. ಮನೆಯ ಬಾಗಿಲನ್ನ ಮುಂದೆ ಮಾಡಿದ್ರು, ಒಳಗಿನಿಂದ ಚಿಲಕವನ್ನ ಹಾಕಿರಲಿಲ್ಲ. ಅವರು ಬಾಗಿಲನ್ನ ತೆಗೆದಾಗ 12 ಜನ ಬ್ರಾಹ್ಮಣರಿದ್ದರು. ಆದ್ರೆ ಇವರೆಲ್ಲರೂ ನೋಡ್ತಿದ್ದಂತೆ ಅವರು ಅದೃಶ್ಯರಾಗಿದ್ದಾರೆ. ಜಯದೇವ ಕಣ್ಣು ಮುಚ್ಚಿ ಸಂಗೀತವನ್ನ ಹಾಡ್ತಾ ಇದ್ದಾನೆ, ಈಕೆ ನಾಟ್ಯವನ್ನ ಮಾಡ್ತಾ ಇದ್ದಾಳೆ. ಜಯದೇವ ಮತ್ತೆ ಲೀಲೆಯನ್ನ ನೋಡಿದಂತಹ ಆ ಲೀಲೆಯ ತಂದೆಗೆ ಕೋಪ ಅಂತಕ್ಕದ್ದು ನೆತ್ತಿಗೇರಿದೆ. ಆತ ಜಯದೇವನ ಕೆನ್ನೆಗೆ 2 ಬಾರಿಸಿದ್ದಾನೆ. ನೋಡು, ನನ್ನ ಮಗಳೊಂದಿಗೆ ನೀನು ಈ ರೀತಿ ನೃತ್ಯವನ್ನ, ಸಂಗೀತವನ್ನ ಮಾಡುವುದನ್ನ ನಿಲ್ಲಿಸಬೇಕು, ಇಲ್ಲಾಂದ್ರೆ ನೋಡು, ನಿನ್ನನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಎಂಬುದಾಗಿ.
ಆಗ ಅವರಿಬ್ರು ಹೇಳ್ತಾ ಇದ್ದಾರೆ, ನಮ್ಮ ಜೀವನದ ಆಗು ಹೋಗುಗಳಿಗೆ ನಾವೇ ಜವಾಬ್ದಾರರು. ನಾವೆಂದೂ ಕೂಡ ತಪ್ಪು ದಾರಿ ಹಿಡಿಯುವುದಿಲ್ಲ. ನಮ್ಮ ತನು ಮನವನ್ನ ನಾವು ಆ ಶಿವನಿಗೆ ಅರ್ಪಿಸಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದನ್ನ ಸಹಿಸದ ಆ ಲೀಲೆಯ ತಂದೆ ಆ ಲೀಲೆಗೆ ಒಂದೆರಡು ಏಟು ಕೊಟ್ಟು ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಆತ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ, ಇದೇ ರೀತಿ ಆದರೆ ಈ ಇಡೀ ಸಮಾಜ ನಮ್ಮನ್ನ ಬಹಿಷ್ಕರಿಸುತ್ತದೆ, ನನ್ನ ಮಗಳು ನನ್ನ ಮಾತನ್ನ ಕೇಳೋದಿಲ್ಲ ಎಂಬುದಾಗಿ ಆತ ಊರ ಹೊರಗೆ ಒಂದು 7-8 ಆಳುಗಳಷ್ಟು ಗುಂಡಿಯನ್ನು ತೆಗೆಸಿದ್ದಾನೆ. ಈ ರೀತಿ 1-2 ತಿಂಗಳಾಗಿದೆ. ಮತ್ತೆ ಆ ಜಯದೇವ ಮತ್ತೆ ಲೀಲೆ ನೃತ್ಯವನ್ನ ಮಾಡಿ ಅಲ್ಲೇ ಮಲಗಿದ್ದಾರೆ. ಇದನ್ನ ಸಮಯ ಸಾಧಿಸಿದಂತಹ ಆ ಲೀಲೆಯ ತಂದೆ ತನ್ನ ಸಹಚರರೊಂದಿಗೆ ಅವರ ಮನೆಯ ಒಂದು ಏನು ಕಿಟಕಿಯ ಸರಳನ್ನು ತೆಗೆದು ಲೀಲೆಯ ಪಾಡಿಗೆ ಲೀಲೆಯನ್ನು ಬಿಟ್ಟಿದ್ದಾರೆ. ಜಯದೇವನಿಗೆ ಅಮಲು ಬರುವಂತದ್ದನ್ನ ಆತನ ಮೂಗಿಗೆ ಹಿಡಿದು ಆತನನ್ನ ಮನೆಯಿಂದ ಹೊರ ತಂದಿದ್ದಾರೆ. ಆತನಿಗೆ ಕೈ ಕಾಲನ್ನ ಕಟ್ಟಿ ಏನು ಗುಂಡಿಯನ್ನ ತೆಗೆದಿದ್ದ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ಆ ಜಯದೇವ ಎಚ್ಚರವಾಗಿದ್ದಾನೆ, ಆದ್ರೆ ಅವನ ಕೈ ಕಾಲಿಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಲೀಲೆಯ ತಂದೆ ತನ್ನನ್ನ ಈಗ ಕೊಲ್ಲಿಸಲು ಕೊಂಚ ಹಾಕಿದ್ದಾನೆ ಎಂಬುದಾಗಿ ಆತ ಈಗ ಸಂಪೂರ್ಣವಾಗಿ ಅರಿವಿಗೆ ಬಂದಿದೆ. ಆತನನ್ನ ಈಗ ಗುಂಡಿಗೆ ಹಾಕುವ ಒಂದು ಸನ್ನಾಹದಲ್ಲಿದ್ದಾನೆ. ಆತ ಇನ್ನೇನು ಮಾಡುವ ಸ್ಥಿತಿಯಲ್ಲಿಲ್ಲ. ಆತ ತನ್ನ ಮನಸ್ಸನ್ನ ಚಿದಂಬರನ ನಾಮದಲ್ಲಿ ನೆಲೆಸಿದ್ದಾನೆ. ಚಿದಂಬರ ಎಂಬುದಾಗಿ ಆತ ಕೂಗುವ ಸಂದರ್ಭದಲ್ಲಿಯೇ ಆ ಜನರು ಆತನನ್ನ ಗುಂಡಿಗೆ ಹಾಕಿದ್ದಾರೆ, ಮೇಲೆ ಮಣ್ಣನ್ನ ಮುಚ್ಚಿದ್ದಾರೆ. ಮಾರನೇ ದಿನ ಆ ಜಯದೇವ ತೀರ್ಥಯಾತ್ರೆಗೆ ಹೊರಟೋದ ಎಂಬುದಾಗಿ ಲೀಲೆಯ ತಂದೆ ಎಲ್ಲಾ ಕಡೆಗೂ ತಾನೇ ಹೇಳಿದ. ಆದ್ರೆ ಲೀಲೆ ಇದನ್ನ ನಂಬಲಿಲ್ಲ. ಆಕೆ ತನ್ನ ಅಣ್ಣ ಎಲ್ಲಿ ಹೋದ ಎಂಬುದಾಗಿ ತನ್ನ ತಂದೆಯನ್ನ ಪೀಡಿಸ್ತಾ ಇದ್ದಾಳೆ. ಆದ್ರೆ ಆ ಲೀಲೆಯ ತಂದೆ ಸುಮ್ಮನಾಗಿದ್ದಾನೆ. ಇಲ್ಲ, ಅವನ ತೀರ್ಥಯಾತ್ರೆಗೆ ಹೋದ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅದನ್ನ ಅವಳು ನಂಬಲಿಕ್ಕೆ ಸಿದ್ಧಳಿಲ್ಲ. ಹೀಗೆ 1 2 20 ತಿಂಗಳು ಕಳೆದು ಹೋಗಿದೆ. ಈ ವೇಳೆಗಾಗಲೇ ಆ ಲೀಲೆಗೆ ತನ್ನ ತಂದೆ ಜಯದೇವನನ್ನ ಹೂಳಿದಂತಹ ಒಂದು ಮಣ್ಣು ಮಾಡಿದಂತಹ ಸ್ಥಳ ಅವಳಿಗೆ ಗೊತ್ತಾಗ್ಬಿಟ್ಟಿತ್ತು. ಅವಳು ಪ್ರತಿದಿನ ಹೋಗಿ ಅಲ್ಲಿ ಕೂತು ಅಳ್ತಾ ಇರ್ತಾಳೆ. ಈ ವೇಳೆಗಾಗಲೇ ಅವಳು ಕೂಡ ಹುಚ್ಚಿಯಂತೆ ಆಗೋಗಿರ್ತಾಳೆ. ಅವಳ ಸ್ಥಿತಿಯನ್ನ ನೋಡಿ ಕೆಲವರು ಮರುಕ ಪಡ್ತಾ ಇದ್ರೆ, ಇನ್ನು ಕೆಲವರು ನಗಾಡ್ತಾ ಇರ್ತಾರೆ. ಈ ವೇಳೆಗಾಗಲೇ ಮಹಾಸ್ವಾಮಿ ವೈಕುಂಠಕ್ಕೆ ಹೋಗಾಗಿರತ್ತೆ. ಅಂದ್ರೆ ಈ ಒಂದು ಘಟನೆ ನಡೆದಿದ್ದು 1820ರಲ್ಲಿ. ಆಗ ಸಂತಶ್ರೇಷ್ಠ ರಾಜಾರಾಮರು ಆ ಕಾಶಿಯಿಂದ ಬಡೋದ ಪ್ರಾಂತ್ಯದ ಮೂಲಕ ಮುರುಗೋಡಿನ ಕಡೆಗೆ ಹೊರಟಿರ್ತಾರೆ. ದಿಂಡಿಯನ್ನ ಮೂಲಕ ಹೊರಟಿರ್ತಾರೆ. ಬಡೋದ ಪ್ರಾಂತ್ಯ ಬರ್ತಿದ್ದಂತೆ ಆ ಚಿದಂಬರನ ನಾಮ ಸಂಕೀರ್ತನೆಯನ್ನ ಕೇಳ್ತಿದ್ದಂತೆ ಆ ಲೀಲೆ ಓಡೋಗಿ ರಾಜಾರಾಮರ ಕಾಲಿಗೆ ಬಿದ್ದಿದ್ದಾಳೆ. ಅವಳ ಸ್ಥಿತಿಯನ್ನು ಕಂಡಂತಹ ರಾಜಾರಾಮರು ಕೇಳ್ತಾ ಇದ್ದಾರೆ, ಮಗಳೇ ಏನಾಗಿದೆ, ಏನು ಕತೆ, ನನ್ನ ಮಗ ಅಂದ್ರೆ ನನ್ನ ಪರಮ ಶಿಷ್ಯನಾದಂತಹ ಆ ಜಯದೇವ ಎಲ್ಲಿ ಎಂಬುದಾಗಿ. ಆಗ ಅವಳು ಹೇಳ್ತಾ ಇದ್ದಾಳೆ, ನನ್ನ ತಂದೆಯೇ ಆತನನ್ನ ಜೀವಂತವಾಗಿ ಮಣ್ಣು ಮಾಡ್ದ, ನನ್ನ ಅಣ್ಣನನ್ನ ಮಣ್ಣು ಮಾಡಿಬಿಟ್ರು ಎಂಬುದಾಗಿ. ಆಗ ರಾಜಾರಾಮರು ಹೇಳ್ತಾ ಇದ್ದಾರೆ, ಮಗಳೇ, ತನ್ನ ಭಕ್ತರನ್ನು ಮಹಾಸ್ವಾಮಿ ಎಂದೂ ಕೈ ಬಿಡುವುದಿಲ್ಲ. ಅವರು ಹೂತಂತಹ ಸ್ಥಳವನ್ನ ತೋರಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಲೀಲೆ ಆ ಜಯದೇವನನ್ನ ಹೂತಂತಹ ಸ್ಥಳಕ್ಕೆ ರಾಜಾರಾಮರನ್ನ ಕರ್ಕೊಂಡು ಬಂದಿದ್ದಾಳೆ. ರಾಜಾರಾಮರಿಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ, ಎಲ್ಲರೂ ಶಾಂತ ಚಿತ್ತರಾಗಿರಿ, ಯಾರು ಮಾತಾಡಬೇಡಿ, ಯಾರು ಗದ್ದಲವನ್ನ ಮಾಡಬೇಡಿ ಎಂಬುದಾಗಿ. ರಾಜಾರಾಮರು ಆ ಒಂದು ಸ್ಥಳಕ್ಕೆ ಬಂದಿದ್ದನ್ನ ನೋಡಿ ಆ ಬಡೋದ ಪ್ರಾಂತ್ಯದ ಜನರೆಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ರಾಜಾರಾಮರು ಆ ಒಂದು ಏನು ಹೂತಂತಹ ಸ್ಥಳ ಅಂತ ಆ ಲೀಲೆ ಏನ್ ತೋರಿಸಿದ್ದು ಅಲ್ಲಿ ತಮ್ಮ ಕಿವಿಯನ್ನ ಹಚ್ಚಿದ್ದಾರೆ. ಅಲ್ಲಿ ಜಯದೇವನ ಒಂದು ಧ್ವನಿ ಅಂತಕ್ಕದ್ದು ಕೇಳಿಸ್ತಾ ಇದೆ. ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಎಂಬುದಾಗಿ ಅಖಂಡವಾಗಿ ಚಿದಂಬರನ ನಾಮಸ್ಮರಣೆ ಅಂತಕ್ಕದ್ದು ಬರ್ತಾ ಇದೆ. ಆಗ ಆ ರಾಜಾರಾಮರು ಹೇಳ್ತಾ ಇದ್ದಾರೆ, ನೋಡಿ, ಭೂಮಿ ಒಳಗಿಂದ ಚಿದಂಬರನ ನಾಮಸ್ಮರಣೆ ಅಂತಕ್ಕದ್ದು ಬರ್ತಾ ಇದೆ. ಯಾರಿಗೆ ಇದರಲ್ಲಿ ಅನುಮಾನವಿದೆ, ನೀವೇ ನಿಮ್ಮ ಕಿವಿಯನ್ನ ಈ ಒಂದು ಭೂಮಿಗೆ ಹಚ್ಚಿ ಎಂಬುದಾಗಿ ಹೇಳ್ತಾರೆ.
ಕೆಲವರು ಕುತೂಹಲ ಭರಿತರಾದಂತಹ ವ್ಯಕ್ತಿಗಳು ತಮ್ಮ ಕಿವಿಯನ್ನ ಅಲ್ಲಿ ಕಿವಿಗೆ ಅಂದ್ರೆ ಆ ಭೂಮಿಗೆ ಹಚ್ಚಿದ್ದಾರೆ. ಆ ಒಂದು ಭೂಮಿಯಿಂದ ಶಿವಚಿದಂಬರ 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 ಎಂಬುದಾಗಿ ಆ ಚಿದಂಬರ ನಾಮಸ್ಮರಣೆ ಅಂತಕ್ಕದ್ದು ಬರ್ತಾ ಇದೆ. ಈ ಒಂದು ವಿಚಾರ ಕಾಡ್ಗಿಚ್ಚಿನಂತೆ ಇಡೀ ಬಡದ ತುಂಬಾ ಆವರಿಸಿದೆ. ಈ ಒಂದು ವಿಚಾರ ಲೀಲೆಯ ತಂದೆಗೂ ಗೊತ್ತಾಗಿದೆ. ಆತನು ಕೂಡ ದಡಬಡಿಸಿ ಬಂದು ಆತನು ಕೂಡ ತನ್ನ ಕಿವಿಯನ್ನ ಆ ಭೂಮಿಗೆ ಹಚ್ಚಿದ್ದಾನೆ. ಆತನ ಒಂದಿಗೂ ಕಿವಿಗೂ ಕೂಡ ಆ ಜಯದೇವನ ಚಿದಂಬರನ ನಾಮಸ್ಮರಣೆಯ ನಾಮ ಜೈಂಕಾರ ಅಂತಕ್ಕದ್ದು ಕೇಳಲ್ಪಟ್ಟಿದೆ. ಇದರಿಂದ ಆತನ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಅಂತಕ್ಕದ್ದು ಸುರಿಯುತ್ತಾ ಇದೆ. ಆತ ರಾಜಾರಾಮರಿಗೆ ನಮಸ್ಕರಿಸಿದ್ದಾನೆ. ಸ್ವಾಮಿ, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ನಾನು ಕೈಯಾರೆ ಪರಮ ಶ್ರೇಷ್ಠನಾದಂತಹ ಚಿದಂಬರನ ಭಕ್ತನನ್ನು ಕೊಲ್ಲಲು ಮುಂದಾದೆ. ಆದರೆ ಆತ ಸರ್ವಶ್ರೇಷ್ಠ ಭಕ್ತ. ಆತ ತನ್ನ ಜೀವವನ್ನ ಆ ಪರಮಾತ್ಮನ ನಾಮಸ್ಮರಣೆಯ ಮೂಲಕವೇ ಆತ ಹಿಡಿದಿದ್ದಾನೆ. ದಯಮಾಡಿ ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಎಂಬುದಾಗಿ ಆತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ರಾಜಾರಾಮರ ಆಜ್ಞೆಯ ಮೇರೆಗೆ ಆ ರಾಜಾರಾಮರ ಶಿಷ್ಯಂದರೆಲ್ಲರೂ ಕೂಡ ಆ ಭೂಮಿಯನ್ನ ಸಲಾಕೆಯಿಂದ, ಗುದ್ದಲಿಯಿಂದ, ಹಾರೆಯಿಂದ, ಪಿಕಾಸಿಯಿಂದ ತೆಗೆಯುತ್ತಾ ಇದ್ದಾರೆ. ಯಾವಾಗ 20 ತಿಂಗಳ ಹಿಂದೆ ಯಾವಾಗ ಆ ಲೀಲೆಯ ತಂದೆ ಆ ಜಯದೇವನನ್ನ ಸಾಯಿಸ್ಬೇಕು ಅಂತ ಮುಂದಾದ್ನೋ, ಮಣ್ಣಲ್ಲಿ ಮುಚ್ಚಿ ಹಾಕ್ಬೇಕು ಅಂತ ಮುಂದಾದ್ನೋ, ಆಗ ಆ ಜಯದೇವ ಒಂದು ನಿರ್ಧಾರಕ್ಕೆ ಬರ್ತಾನೆ. ಸ್ವಾಮಿ, ನಾನಂತೂ ಇವರ ಕೈಯಲ್ಲಿ ತಪ್ಪಿಸ್ಕೊಳಕ್ಕೆ ಸಾಧ್ಯವಿಲ್ಲ. ನನ್ನ ಮನಸ್ಸನ್ನು ನಿನ್ನ ನಾಮದಲ್ಲಿ ನಿಲ್ಲಿಸಿದ್ದೇನೆ. ನನ್ನನ್ನ ಕಾಯುವುದು ಬಿಡುವುದು ನಿನಗೆ ಬಿಟ್ಟಿದ್ದು ಎಂಬುದಾಗಿ ಆತ ಚಿದಂಬರನ ನಾಮಸ್ಮರಣೆಯಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸಿದ್ದಾನೆ. ಯಾವಾಗ ಆತನ ಮನಸ್ಸು ಚಿದಂಬರನ ನಾಮದಲ್ಲಿ ನಿಲ್ತೋ ಆತನಿಗೆ ಬಾಹ್ಯ ಪ್ರಪಂಚದ ಅರಿವು ಅಂತಕ್ಕದ್ದೇ ಇಲ್ಲದಂತಾಗಿದೆ. ಆತ ಗುಂಡಿಗೆ ಬೀಳುವ ವೇಳೆಗಾಗಲೇ ಚಿದಂಬರ ಮಹಾಸ್ವಾಮಿಗಳು ಅಲ್ಲಿ ಆತನನ್ನ ಹಿಡಿದಿದ್ದಾರೆ. ಚಿದಂಬರ ಮಹಾಸ್ವಾಮಿಗಳ ಆ ಒಂದು ಸ್ಪರ್ಶವಾಗುತ್ತಿದ್ದಂತೆ ಆತನಲ್ಲಿದ್ದಂತಹ ಎಲ್ಲ ಮಾನವ ಸಂಬಂಧಿಯಾದ ವಿಚಾರವೆಲ್ಲವೂ ಕೂಡ ಹೊರಟು ಹೋಗಿ ಆತ ಶುದ್ಧವಾದ, ಪರಿಪೂರ್ಣನಾದ, ಕಳಶರಹಿತನಾದಂತಹ ವ್ಯಕ್ತಿಯಾಗಿದ್ದಾನೆ. ಚಿದಂಬರನನ್ನ ನೋಡ್ತಿದ್ದಂತೆ ಆತನ ಮನಸ್ಸು ಆತನ ನಾಮದಲ್ಲಿಯೇ ನಿಂತಿದೆ. ಆತನ ಒಂದು ಕೃಪಾಶೀರ್ವಾದದಿಂದ, ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ ಆತನ ವಿಧೇಯ ಸ್ಥಿತಿಗೆ ತಲುಪಿದ್ದಾನೆ. ಮಹಾಸ್ವಾಮಿ ಅಲ್ಲಿ ತಮ್ಮ ಸುದರ್ಶನ ಚಕ್ರವನ್ನ ಇಟ್ಟಿದ್ದಾರೆ. ಹೀಗೆ ಆ ಜಯದೇವನಿಗೂ ಮಣ್ಣಿನ ನಡುವೆ ಆ ಸುದರ್ಶನ ಚಕ್ರ ಅಂತಕ್ಕದ್ದು ಅಲ್ಲಿ ನಿಂತಿದೆ. ರಾಜಾರಾಮರು ಈ ರೀತಿ ಆ ಮಣ್ಣನ್ನ ತೆಗೆಯಿಸುತ್ತಿದ್ದಂತೆ ಆ ಸುದರ್ಶನ ಚಕ್ರ ಅಲ್ಲಿಂದಲ್ಲಿ ಗುಪ್ತವಾಗಿದೆ. ರಾಜಾರಾಮರು ಅಲ್ಲಿ ನೋಡ್ತಾ ಇದ್ದಾರೆ. ಆ ಜಯದೇವ ವಿಧೇಯ ಸ್ಥಿತಿಯಲ್ಲಿ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆತ್ಮೀಯ ಗುರುಬಂಧುಗಳೇ, ಒಂದಲ್ಲ ಎರಡಲ್ಲ 20 ತಿಂಗಳ ಕಾಲ ಆ ಜಯದೇವ ಚಿದಂಬರನ ನಾಮಸ್ಮರಣೆಯಲ್ಲಿ ಅಲ್ಲೇ ನಿಂತಿದ್ದಾನೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಆ ವಿಧೇಯ ಸ್ಥಿತಿ ನಾಮಸ್ಮರಣೆ. ಅಂದ್ರೆ ಜಡದೇಹದಿಂದ ನಾವು ಎಷ್ಟೇ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರು ಅದು ಮರಣ ಕಾಲದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಸಾಧಕನಾದವನು ಜಡದೇಹದಿಂದ ಮಾಡುವಂತಹ ನಾಮಸ್ಮರಣೆಯನ್ನ ಸೂಕ್ಷ್ಮ ದೇಹದಿಂದ ಮಾಡುತ್ತಾ ಹೋಗಬೇಕು. ಏನು ಹಾಗಾದ್ರೆ ಯಾವ ರೀತಿ ಇದು ಅಂದ್ರೆ, ನಾವು ಪರಮಾತ್ಮನ ಮುಂದೆ ಕೂತಂತಹ ಸಂದರ್ಭದಲ್ಲಿ ನಾವು ಕಾಯ ವಾಚ ಮನಸ ಸ್ವಾಮಿಗೆ ಶರಣಾಗತರಾಗಬೇಕು. ಸ್ವಾಮಿ, ನನ್ನ ಮನಸ್ಸನ್ನ ನಿನಗೆ ಅರ್ಪಿಸಿದ್ದೇನೆ, ನನಗೆ ಶುದ್ಧವಾದ ಭಕ್ತಿಯನ್ನು ಕೊಡು ಎಂಬುದಾಗಿ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ತದನಂತರ ನಾವು ಚಿದಂಬರನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗಬೇಕು. ಬಾಯಿಂದ ನಡೆಯುವಂತಹ ನಾಮಸ್ಮರಣೆ ಅಂತಕ್ಕದ್ದು ನಿಂತು ಆ ಒಂದು ಮನಸ್ಸಿನಲ್ಲಿಯೇ ನಡೆಯುತ್ತಾ ಹೋಗುತ್ತದೆ. ಆ ಮನಸ್ಸಿನಲ್ಲಿಯೂ ನಡೆಯುವುದನ್ನು ನಿಂತು ತನಗೆ ತಾನೇ ನಡೆಯುತ್ತಾ ಹೋಗುತ್ತದೆ. ಆಗ ಈ ದೇಹ ಎಲ್ಲಿದೆ ಅನ್ನುವಂತಹ ಅರಿವು ಕೂಡ ಈ ದೇಹಕ್ಕೆ ಅಂದ್ರೆ ಈ ಜೀವಾತ್ಮನಿಗೆ ಗೊತ್ತಾಗುವುದಿಲ್ಲ. ಇದನ್ನೇ ವಿಧೇಯ ಸ್ಥಿತಿ ನಾಮಸ್ಮರಣೆ ಅಂದ್ರೆ. ಆ ವಿಧೇಯ ಸ್ಥಿತಿ ನಾಮಸ್ಮರಣೆಯನ್ನ ಮಾಡುವಾಗ ಮನುಷ್ಯ ತಾನೆಲ್ಲಿದ್ದೇನೆ ಅನ್ನುವಂತ ಅರಿವು ಕೂಡ ಅವನಿಗೆ ಇರುವುದಿಲ್ಲ. ಅಲ್ಲಿ ನಾಮಸ್ಮರಣೆ ಒಂದೇ ಆ ಒಂದು ಮನೋನೇತ್ರದಲ್ಲಿ ಕಾಣ್ತಾ ಇರುತ್ತದೆ. ಇದನ್ನೇ ವಿಧೇಯ ಸ್ಥಿತಿ ನಾಮಸ್ಮರಣೆ ಎಂಬುದಾಗಿ ಸಂತಶ್ರೇಷ್ಠ ರಾಜಾರಾಮರು ಹೇಳ್ತಾರೆ. ಆತ್ಮೀಯ ಗುರುಬಂಧುಗಳೇ, ಸಾಧಕನಾದಂತವನು ನಿರಂತರವಾದ ಪ್ರಯತ್ನದಿಂದ ಈ ಒಂದು ಸ್ಥಿತಿಗೆ ತಲುಪದ್ದೇ ಆದದ್ದಲ್ಲಿ ಆತ ಹುಟ್ಟು ಸಾವು ಅನ್ನುವಂತಹ ಈ ಯಮನ ಪಾಶದಿಂದ ಹೊರಬರುತ್ತಾನೆ. ಸ್ವಾಮಿಯ ಚರಣದಲ್ಲಿ ಆತ ಲೀನನಾಗ್ತಾನೆ.
ಹೇಗೆ ಗಂಗೆ ಸಮುದ್ರದಲ್ಲಿ ಲೀನವಾದ ಮೇಲೆ ಮತ್ತೆ ಗಂಗೆ ನೀರನ್ನ ಬೇರ್ಪಡಿಸಲು ಅಸಾಧ್ಯವೋ, ಹಾಗೆ ಒಮ್ಮೆ ಜೀವಾತ್ಮ ಆ ಪರಬ್ರಹ್ಮನಲ್ಲಿ ಲೀನವಾದ ಮೇಲೆ ಮತ್ತೆ ಜೀವಾತ್ಮನನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿರುವಂತದ್ದು ಏಕೈಕವಾದಂಥದ್ದು, ಶುದ್ಧವಾದಂಥದ್ದು, ಕಪಟರಹಿತವಾದಂಥದ್ದು ನಾನು ಅನ್ನುವಂತ ಭಾವವನ್ನು ಬಿಟ್ಟು ನಾವು ಸ್ವಾಮಿಯ ನಾಮಸ್ಮರಣೆಯಲ್ಲಿ ಲೀನವಾಗುವಂಥದ್ದನ್ನ ನಾವು ನಿರಂತರವಾದ ಪ್ರಯತ್ನದಿಂದ, ಅಭ್ಯಾಸದಿಂದ ನಾವು ಸಾಧಿಸಬೇಕಾಗುತ್ತದೆ. ರಾಜಾರಾಮರು ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿ ರಾಜ ಭಗವಾನ್ ಸದ್ಗುರು ಶ್ರೀ ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ ಎಂಬುದಾಗಿ ಜಯಘೋಷವನ್ನ ಮಾಡಿದ್ದಾರೆ. ಅಲ್ಲಿಯ ಜನರೆಲ್ಲರೂ ಕೂಡ ತಮ್ಮ ಕಣ್ಣನ್ನೇ ತಾವೇ ನಂಬಲಿಕ್ಕೆ ಅಸಮರ್ಥರಾಗಿದ್ದಾರೆ. 20 ತಿಂಗಳು ಭೂಮಿಯ ಒಳಗೆ ಹೇಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ಅವರಿಗೆಲ್ಲರಿಗೂ ಕೂಡ ಆಶ್ಚರ್ಯವಾಗಿದೆ. ಆ ಜಯದೇವನನ್ನ ಎಪ್ಸಿದ್ದಾರೆ. ಜಯದೇವ ಕಣ್ಬಿಟ್ಟಿದ್ದಾನೆ. ಎದುರಿಗೆ ಸಂತಶ್ರೇಷ್ಠ ರಾಜಾರಾಮರಿದ್ದಾರೆ. ಆ ರಾಜಾರಾಮರ ಬಳಿಗೆ ಬಂದು ಆ ಜಯದೇವ ಅವರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾನೆ. ಲೀಲೆಯು ಕೂಡ ಆ ಜಯದೇವನನ್ನ ಕಂಡು ಆನಂದ ಬಾಷ್ಪ ಅಂತಕ್ಕದೊಳಗೆ ಸುರಿಯುತ್ತಾ ಇದೆ. ಜಯದೇವ ಮತ್ತೆ ಲೀಲೆಯರು ರಾಜಾರಾಮರಿಗೆ ನಮಸ್ಕಾರ ಮಾಡಿದ್ದಾರೆ. ಆ ಬಡದ ಜನರೆಲ್ಲರೂ ಕೂಡ ಅವರನ್ನ ದೇವರೆಂಬುದಾಗಿ ಆನೆಯ ಮೇಲೆ ಕೂರಿಸಿ ಅಂಬಾರಿ ಮಾಡಬೇಕು ಎಂಬುದಾಗಿ ನಿರ್ಣಯಿಸಿದ್ದಾರೆ. ನೋಡಿ, ಇದೇ ಜನ 1-2 ದಿನದ ಹಿಂದೆ ಲೀಲೆಯನ್ನ ನೋಡಿ ಹುಚ್ಚಿ ಎಂಬುದಾಗಿ ಅಣಗಿಸ್ತಾ ಇದ್ರು. ಅದೇ ಜನ ಈಗ ಅವರನ್ನ ದೇವಾಂಶ ಸಂಭೂತರು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆದ್ದರಿಂದಲೇ ಗುರುಗಳೇ, ಗುರುಬಂಧುಗಳೇ, ಸಾಧಕನಾದವನು ಸ್ತುತಿ ನಿಂದನೆಗೆ ಎಳ್ಳು ಕಾಳಷ್ಟು ಬೆಲೆ ಕೊಡಬಾರದು. ಇವತ್ತು ನಿಂದಿಸಿದವರೇ ನಾಳೆ ನಮ್ಮನ್ನ ಹೊಗಳುತ್ತಾರೆ, ನಾಳೆ ಹೊಗಳದವರು ನಾಳಿದ್ದು ನಿಂದಿಸುತ್ತಾರೆ. ಆದ್ದರಿಂದ ಸಾಧಕನಾದವನು ಸ್ತುತಿ ನಿಂದೆಗೆ ಎಳ್ಳು ಕಾಳಷ್ಟು ಗಮನವನ್ನು ಕೊಡಬಾರದು. ನಮ್ಮ ಒಂದು ದೃಷ್ಟಿ ಇರಬೇಕಾದದ್ದು ಆ ಪರಮಾತ್ಮನ ನಾಮಾನುಸಂಧಾನದಲ್ಲಿ. ನಮ್ಮ ಮನಸ್ಸು ಪರಮಾತ್ಮನ ನಾಮಸ್ಮರಣೆಯಲ್ಲಿ ಲೀನ ಮಾಡುವುದೇ ನಮ್ಮ ಜೀವನದ ಉದ್ದೇಶವಾಗಬೇಕು. ಯಾಕೆಂದ್ರೆ ಹೆಂಡತಿ, ಮಕ್ಕಳು, ಮನೆ ಮಾರು ಯಾರು ಕೂಡ ನಮ್ಮೊಂದಿಗೆ ಬರುವುದಿಲ್ಲ. ನಮ್ಮೊಂದಿಗೆ ಬರುವಂತದ್ದು ನಾವು ಈ ಹುಟ್ಟಿನಿಂದ ಸಾವಿನವರೆಗೆ ಮಾಡಿದಂತಹ ಈ ಒಂದು ಪಾಪ ಪುಣ್ಯ ಮಾತ್ರ ನಮ್ಮೊಂದಿಗೆ ಬರುವಂತದ್ದು. ಆತ್ಮೀಯ ಗುರು ಬಂಧುಗಳೇ, ಯಾವ ವ್ಯಕ್ತಿ ನಿರಂತರವಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗುತ್ತಾನೋ ಆತ ಮಾತ್ರ ಈ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಹೀಗೆ ಆ ಜಯದೇವ ಮತ್ತೆ ಲೀಲೆಯರು ಆ ರಾಜಾರಾಮರ ಅನುಗ್ರಹವನ್ನ ಪಡ್ಕೊಂಡು ಆ ದಿಂಡಿಯೊಂದಿಗೆ ಅವರು ಕೂಡ ಮುರುಗೋಡಿಗೆ ಬಂದಿದ್ದಾರೆ. ಈ ಒಂದು ಘಟನೆ 1820ರಲ್ಲಿ ನಡೆದಂಥದ್ದು. ಇಲ್ಲಿ ಆ ಜಯದೇವ ಮತ್ತೆ ಲೀಲೆ ಆ ಮುರುಗೋಡಿನಲ್ಲಿ 3 ದಿನಗಳ ಕಾಲ ಸಂಗೀತ ಮತ್ತೆ ನೃತ್ಯ ಪ್ರದರ್ಶನವನ್ನು ಮಾಡುತ್ತಾರೆ. ಆ ನಂತರ ರಾಜಾರಾಮರ ಒಂದು ಅಪ್ಪಣೆಯನ್ನ ಪಡೆದುಕೊಂಡು ಮುರುಗೋಡಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಸಿದ್ದನ ಗವಿಗೆ ಅವರು ಹೋಗುತ್ತಾರೆ. ಶ್ರೀ ಚಿದಂಬರ ಮಹಾಸ್ವಾಮಿಗಳು ಅವತಾರವನ್ನ ಮಾಡಿದ ಸಂದರ್ಭದಲ್ಲಿ ಯಮಧರ್ಮನು ಸಿದ್ಧ ಅನ್ನುವಂತಹ ಯೋಗಿಯ ವೇಷದಲ್ಲಿ ಬಂದು ಆ ಒಂದು ಗವಿಯಲ್ಲಿರ್ತಿದ್ದ. ಆದ್ದರಿಂದ ಅದನ್ನ ಸಿದ್ಧನ ಗವಿ ಅಂತ ಅದನ್ನು ಕೂಡ ಕರೆಯುತ್ತಾರೆ. ಆ ಸಿದ್ಧನ ಗವಿಯಲ್ಲಿ ಆ ಜಯದೇವ ಮತ್ತೆ ಲೀಲೆಯರು ಹೋದವರು ಮತ್ತೆ ಬರಲೇ ಇಲ್ಲ. ಆದರೆ ಭಾವಿಕ ಭಕ್ತರಿಗೆ ಈಗಲೂ ಕೂಡ ಜಯದೇವನ ಸಂಗೀತ, ಲೀಲೆಯ ನೃತ್ಯ ಕೇಳಿಸುತ್ತದೆ ಎಂಬುದಾಗಿ ಆ ಒಂದು ಭಾವಿಕ ಭಕ್ತರು ಹೇಳುತ್ತಾರೆ. ಆತ್ಮೀಯ ಗುರುಬಂಧುಗಳೇ, ಪರಮಾತ್ಮನಿಗೆ ಬೇಕಾದಂಥದ್ದು ಶುದ್ಧವಾದ ಕಪಟರಹಿತವಾದ ಭಕ್ತಿ. ನಾವು ಎಷ್ಟೇ ಅಭಿಷೇಕ ಮಾಡಲಿ, ಎಷ್ಟೇ ಯಜ್ಞ ಯಾಗಾದಿಗಳು ಮಾಡಲಿ, ಅದ್ಯಾವುದು ಕೂಡ ಪರಮಾತ್ಮನಿಗೆ ಬೇಕಾದದ್ದಲ್ಲ. ಪರಮಾತ್ಮನಿಗೆ ಬೇಕಾದಂಥದ್ದು ಶುದ್ಧವಾದ ಭಕ್ತಿ, ಕಪಟರಹಿತವಾದ ಭಕ್ತಿಯಾಗಿದೆ. ಮಾನಸ ಪೂಜೆಯಿಂದ ಆ ಪರಬ್ರಹ್ಮ ಸಂತುಷ್ಟನಾಗುತ್ತಾನೆ. ಆತ್ಮೀಯ ಗುರುಬಂಧುಗಳೇ, ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮ ಮನಸ್ಸನ್ನ ಸ್ವಾಮಿಯ ಚರಣದಲ್ಲಿ ಇಟ್ಟದ್ದೇ ಆದಲ್ಲಿ ಆ ಪರಮಾತ್ಮನ ನಾವು ಕೃಪೆಗೆ ನಾವು ಪಾತ್ರರಾಗ್ತೇವೆ. ವಿದೇಹ ಸ್ಥಿತಿ ನಾಮಸ್ಮರಣೆ ಅಷ್ಟು ಸುಲಭವಾಗಿ ಬರುವಂತದ್ದಲ್ಲ. ಜನ್ಮ ಜನ್ಮಾಂತರದ ಅನಂತ ಪುಣ್ಯದಿಂದ ಸಾಧಕನಿಗೆ ಆ ಒಂದು ಸ್ಥಿತಿ ಪ್ರಾಪ್ತವಾಗುತ್ತದೆ. ಈಗ ಒಂದು ಮನೆಯನ್ನ ನಾವು ಕಟ್ತಾ ಇದ್ದೇವೆ ಅಂದ್ರೆ ರಾತ್ರಿ ಆಗತ್ತೆ, ರಾತ್ರಿ ಆದ್ಮೇಲೆ ಮತ್ತೆ ಮುಂಜಾನೆ ಆಗತ್ತೆ, ಮುಂಜಾನೆ ಆದ್ಮೇಲೆ ಮತ್ತೆ ಆತ ಮನೆಯನ್ನ ಕಟ್ಟಕ್ಕೆ ತೊಡಗ್ತಾನಲ್ಲ, ಹಾಗೆಯೇ ಈ ಮನೆ ಅಂತಕ್ಕದ್ದು ಯಾವ ರೀತಿ ಕಟ್ಟೋದಕ್ಕೆ 5-6 ತಿಂಗಳು ಬೇಕಾಗತ್ತೆ ಅಥವಾ 1 ವರ್ಷ ಬೇಕಾಗತ್ತಲ್ಲ, ಹಾಗೆಯೇ ಈ ಒಂದು ಪರಮಾತ್ಮನ ಕಡೆಗೆ ನಾವು ಹೋಗ್ಬೇಕು ಅಂದ್ರೆ ಅನೇಕ ಜನ್ಮದ ಅನಂತ ಪುಣ್ಯದ ಫಲವಾಗಿ ನಮಗೆ ಈ ಒಂದು ಯೋಗ ಅಂತಕ್ಕದ್ದು ಬರುತ್ತೆ. ನಾವು ಮಾಡ್ಬೇಕಾದದ್ದಿಷ್ಟೇ.
ನಾವು ಶುದ್ಧವಾದ ಮನಸ್ಸಿನಿಂದ ಆ ಪರಮಾತ್ಮನಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾಮಸ್ಮರಣೆಯವನ್ನ ಮಾಡಿಕೊಂಡು ಹೋಗುವಂಥದ್ದಷ್ಟೇನೆ. ಊಟ ಮಾಡುವುದಷ್ಟೇ ನಮ್ಮ ಕರ್ತವ್ಯ. ಊಟವಾದ ನಂತರ ಆ ಒಂದು ಪಚನ ಕ್ರಿಯೆ ಆ ಪರಮಾತ್ಮನಿಗೆ ಬಿಟ್ಟಿದ್ದು. ಇಲ್ಲಿ ಊಟ ಅಂದ್ರೆ ನಾವು ಧ್ಯಾನ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನ ತೊಡಬೇಕು. ಪರರನ್ನ ನಾನು ಕನಸಿನಲ್ಲೂ ದ್ವೇಷ ಮಾಡೋದಿಲ್ಲ ಅನ್ನುವಂತ ಸಂಕಲ್ಪವನ್ನ ಮಾಡಬೇಕು. ಆ ರೀತಿ ನಡೆಯಬೇಕು. ಮಾಡಿಸುವವನು ಮಾಡುವನು ಆ ಪರಮಾತ್ಮ, ನಾನು ಕೇವಲ ನಿಮಿತ್ತ ಮಾತ್ರ. ನಾನು ಆ ಪರಮಾತ್ಮನ ಕೈಯೊಳಗಿರುವ ಗೊಂಬೆ, ಆ ಪರಮಾತ್ಮನೇ ಸೂತ್ರಧಾರ ಎನ್ನುವಂತಹ ತತ್ವವನ್ನು ನಾವಿಟ್ಟುಕೊಂಡು ಶುದ್ಧವಾದ ಮನಸ್ಸಿನಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋದುದ್ದೇ ಆದಲ್ಲಿ ಆ ಜಯದೇವ ಮತ್ತೆ ಲೀಲೆಯರು ಅನುಭವಿಸಿದ ಅನಂತ ಆನಂದವನ್ನ ನಾವು ಕೂಡ ಅನುಭವಿಸಬಹುದಾಗಿದೆ. ಆತ್ಮೀಯ ಗುರು ಬಂಧುಗಳೇ, ನಾವು ಗಳಿಸುವಂತಹ ಶ್ರೀಮಂತಿಕೆ ಆಗಿರಬಹುದು, ಕೀರ್ತಿ ಆಗಿರಬಹುದು, ಯಾವುದೂ ಕೂಡ ನಾವು ಹೋಗೊತ್ತಿಗೆ ತೆಗೆದುಕೊಂಡು ಹೋಗುವುದಿಲ್ಲ. ನಾವು ಮಾಡಿರುವಂತಹ ಆ ಪರಮಾತ್ಮನ ಸಾಧನ ಒಂದೇ ನಮ್ಮನ್ನ ಈ ಕತ್ತಲಿಂದ ಬೆಳಕಿನ ಎಡೆಗೆ ಕೊಂಡೊಯ್ಯುವಂತದ್ದಾಗಿದೆ. ನಮ್ಮೊಂದಿಗೆ ಬರುವಂತದ್ದು ನಾವು ಈ ಭೂಲೋಕದಲ್ಲಿ ಮಾಡಿದಂತಹ ಸಾಧನವಾಗಿದೆ. ಸಮಯವನ್ನ ವ್ಯರ್ಥವಾಗಿ ಕಳೆಯುವುದು ಬೇಡ. ಒಮ್ಮೆ ಕಳೆದಂತಹ ಸಮಯ ಮತ್ತೆ ಜೀವಮಾನದಲ್ಲಿ ಎಂದೂ ಬರುವುದಿಲ್ಲ. ಆದ್ದರಿಂದ ಇರುವ ಸಮಯದಲ್ಲಿ ನಾವು ಶುದ್ಧವಾದ ಮನಃಶುದ್ಧಿಯಿಂದ ಒಂದು ಕ್ಷಣ ಮಾಡಿದ್ರು ಕೂಡ ಅದು ಸಾರ್ಥಕವಾಗತ್ತೆ. ಗಂಟೆಗಟ್ಟಲೆ ಚಂಚಲವಾಗಿ ನಾವು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡೋಕ್ಕಿಂತ ಒಂದು ನಿಮಿಷ ನಾವು ಆ ಪರಮಾತ್ಮನ ಮನಸ್ಸನ್ನ ಪೂರ್ತಿಯಾಗಿ ಕಪಟರಹಿತವಾಗಿ ಮಾಡೋಣ. ಒಂದು ನಿಮಿಷ ಇದ್ದಿದ್ದು 5 ನಿಮಿಷ, 10 ನಿಮಿಷ ಆ ರೀತಿ ಮಾಡ್ತಾ ಹೋಗೋಣ. ಇದನ್ನ ನಿರಂತರವಾದ ಪ್ರಯತ್ನದಿಂದ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಆಖ್ಯಾನವನ್ನ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪಾದಕ್ಕೆ ಅರ್ಪಿಸುತ್ತಾರೆವೇನು. ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿ ರಾಜ ಭಗವಾನ್ ಸದ್ಗುರು ಶ್ರೀ ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. ದಾಸ್ ರಾಜಾ ರಾಮ್ ಮಹಾರಾಜ್ ಕಿ ಜೈ. ಶಂಕರಲಿಂಗ ಭಗವಾನ್ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ. ಜೈ ಚಿದಂಬರ್. ಶ್ರೀಪಾದವರು ಮಾತಾಡಿದ್ಮೇಲೆ ಅವರು ಮಾತು ಮುಗಿಸೋ ಹೊತ್ತಿಗೆ ನಮಗೆ ಒಳಗಡೆ ಮಾತು ನಿಂತು ಹೋಗ್ಬಿಡುತ್ತೆ. ಈಗ ಮಾತು ಆಡಬೇಕು ಅಂತ ಆಡ್ತಾ ಇದ್ದೀನಿ, ಒಳಗಡೆ ಪೂರ್ತಿ ನಿಲ್ಲಿಸ್ಬಿಡ್ತಾರೆ ಅವರು. ಆ ಒಂದು ಶಕ್ತಿ ಚಿದಂಬರನ ನಾಮಕ್ಕೆ, ಆ ಆಖ್ಯಾನಕ್ಕೆ, ಆ ಮಹಿಮೆಗಿದೆ. ಅಲ್ದಲೇ ಅದನ್ನು ಹೇಳುವಂಥ ಶ್ರೀಪಾದವ್ರಿಗೂ ಕೂಡ ಅದು ಇದೆ. ಹಾಗಾಗಿ ಅದು ಯಾವಾಗೇ ಅವರು ಬಂದ್ರೂ ಸತ್ಸಂಗಕ್ಕೆ ನಮ್ಮ ಹೊರ ಮಾತಲ್ಲ, ಒಳ ಮಾತನ್ನ ನಿಲ್ಲಿಸ್ಬಿಡ್ತಾರೆ. ಅದು ಎಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಸಂಪೂರ್ಣ ಇದೇ ಸ್ಥಿತಿ ಸದಾ ಇರಬಾರ್ದಾ ಅನ್ನೋ ಒಂದು ಅದ್ರ ಬಯಕೆ ಹಂಬಲ ಬಂದ್ಬಿಡುತ್ತೆ ನಮ್ಮೊಳಗಡೆ. ಆ ರೀತಿಯಾದ ಒಂದು ಶಾಂತಿಗೆ ಕರ್ಕೊಂಡು ಹೋಗ್ತೀರಾ ಶ್ರೀಪಾದವ್ರೆ. ಇದನ್ನ ನಮ್ಮ ಎಲ್ಲರ ಬಹುತೇಕರ ಅನುಭವ ನಿಮ್ಮ ಮಾತನ್ನ ಕೇಳಿದವರು. ಹಾಗೆ ಇನ್ನೂ ಒಂದು ವಿಚಾರ ನಾನು ಹೇಳಲೇಬೇಕು. ಮೊನ್ನೆ ನಮ್ಮ ಗುರುಪಾದಕ ಕಾರ್ಯಕ್ರಮ ನಡೀತು. ಇಲ್ಲಿ ಭಾಳಷ್ಟು ಜನ ಇಲ್ಲಿರೋರು ಬಂದಿರ್ತೀರ, ನೋಡಿರ್ತೀರ ಬಹುಶಃ. ಆದರೂ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಮಾತು ಹೇಳಲೇಬೇಕು. ಗುರುಪಾದಕ ಕಾರ್ಯಕ್ರಮದಲ್ಲಿ ಶ್ರೀಪಾದವರು ಕೂಡ ಬಂದಿದ್ದರು. ಯಾವುದೇ ರೀತಿ ಮುಂಚಿತವಾಗಿ ನಾವೇನೋ ಅವರಿಗೆ ನೀವು ಅಲ್ಲಿ ಬಂದು ಮಾತಾಡಿ ಅಂತಾಗಲಿ ಅಥವಾ ಇನ್ನೇನೋ ಮುಂಚೆ ಅನೌನ್ಸ್ಮೆಂಟ್ ಮಾಡೋದಾಗಲಿ ಏನೂ ಮಾಡಿರಲಿಲ್ಲ. ಆದರೆ ಅವರು ಅಲ್ಲಿ ಬಂದು ನಾನು ಚಿದಂಬರ ಮಹಾಸ್ವಾಮಿ ಬಗ್ಗೆ ಒಂದು 4 ಮಾತಾಡ್ಬೋದೇನಮ್ಮ ಅಂತ ಕೇಳಿದ್ರು. ಆಯಿತು ಶ್ರೀಪಾದವರೇ, ಮಾತಾಡಿ ಖಂಡಿತ ಅಂತ. ಅಲ್ಲಿ ಇದ್ದ ಪರಿಸ್ಥಿತಿ ಏನು ಅಂತಂದರೆ, ಅಲ್ಲಿ ಕಾರ್ಯಕ್ರಮ ಇನ್ನೇನು ಮಧ್ಯಾಹ್ನದ ಸಮಯ ಆಗಿತ್ತು. ಕೆಲವರು ಊಟಕ್ಕೆ ಹೋಗಿದ್ರು. ಒಂದಷ್ಟು ಜನ ಕೂತು ಅಲ್ಲಿ ಸಾಮಾನ್ಯವಾದ ಲೌಕಿಕವಾದ ಒಂದು ಮಾತುಕತೆಯಲ್ಲಿ ಎಲ್ಲರೂ ತೊಡ್ಕೊಂಡಿದ್ದಂಥ ಒಂದು ಸಂದರ್ಭ. ಆವಾಗ ಶ್ರೀಪಾದವರು ಒಂದು ಮಾತಾಡ್ತಾರೆ ಅಂತ ಹೇಳಿ ಒಂದು ಆರಂಭ ಮಾಡಿದ್ವಿ. ಶ್ರೀಪಾದವರು ಆರಂಭ ಮಾಡಿದ್ರು. ಆ ಒಂದು ಅವರ ಸ್ಥಿತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಆ ಸೇವಾ ಮನೋಭಾವ ಅನ್ನೋದು ನಿಜವಾಗ್ಲೂ ನಾವು ನೋಡಿ ಕಲಿಬೇಕಾದಂಥ. ಅದಕ್ಕೆ ನನಗದು ಭಾಳ ಮನಸ್ಸಿಗೆ ಅವರು ಮಾತಾಡಿದ್ದು. ಅವ್ರು ಏನು ಮಾತಾಡಿದ್ರು ಅನ್ನೋಕ್ಕಿಂತ ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ, ಅವರು ಕೇಳ್ತಾ ಇದ್ದಾರಾ, ನನ್ನ ಬಗ್ಗೆ ಗಮನ ಇದೆಯಾ, ಅದು ಯಾವ ಗಮನನೂ ಶ್ರೀಪಾದವ್ರಿಗಿರಲಿಲ್ಲ. ಅವರು ಕಣ್ಮುಚ್ಕೊಂಡು ಆ ಚಿದಂಬರ ಮಹಾಸ್ವಾಮಿಯ ಸೇವೆ, ನನ್ನ 4 ಮಾತುಗಳು ಆತನ ಸೇವೆ ಅನ್ನೋ ಮನೋಭಾವದಲ್ಲೇ ಇದ್ದರು. ಕಣ್ಮುಚ್ಕೊಂಡು ಅವರು ಏನು ಹೇಳಬೇಕೋ ಅದನ್ನು ಅವರು
ಹೇಳ್ತಾ ಇದ್ರು ಹೊರತು ಅಲ್ಲಿ ಕೇಳ್ತಿದ್ದಾರಾ ಕೇಳ್ತಿಲ್ವಾ ಅದು ಯಾವುದೇ ಒಂದು ವಿಚಾರ ಅವ್ರಿಗೆ ಇರಲಿಲ್ಲ. ನನಗೆ ಇದು ಬಹಳ ಒಂದು ಅದ್ಭುತ ಅಂತ ಅನಿಸ್ತು. ಯಾಕೆ ಅಂದರೆ ನಾವು ಮಾತಾಡ್ತೀವಿ ಅಂದರೆ ಅಲ್ಲಿ 4 ಜನ ಕೇಳಲಿ ಅನ್ನೋ ಮನೋಭಾವದಲ್ಲೇ ಮಾತಾಡ್ತೀವಿ ಹೊರತು ಅದು ಸೇವೆ ಅಂತ ಅಂಥ ಒಂದು ಗದ್ದಲದಲ್ಲಿ ನಾನು ಸೇವೆ ಮನೋಭಾವ ಮಾತಾಡಿದ್ದು ನಿಜವಾಗ್ಲೂ ಅದನ್ನು ಒಂದು ಆ ನಿಸ್ವಾರ್ಥ ಭಾವ, ನಿಸ್ವಾರ್ಥ ಸೇವಾ ಭಾವ ನಿಜವಾಗ್ಲೂ ಕಲಿಬೇಕು ಅನ್ನೋದು ಆ ಸಂದರ್ಭ ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೋಸ್ಕರ ತಮ್ಮೆಲ್ಲರ ಎದುರಿಗೂ ಹಂಚ್ಕೋತಾ ಇದ್ದೀನಿ. ನಿಜವಾಗ್ಲೂ ನಮ್ಮ ಸತ್ಸಂಗಕ್ಕೆ ನೀವು ಬಂದು 4 ಮಾತುಗಳನ್ನು ಹೇಳೋದು ನಮ್ಮ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ ಶ್ರೀಪಾದ್ ಅವರೇ. ಇದು ಎಲ್ಲದಕ್ಕೂ ತಮಗೆ ನಾವು ಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳನ್ನು ಎಲ್ಲರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಒಂದು ಆಖ್ಯಾನವಂತೂ ಅದು ಬಹಳ ಅದ್ಭುತವಾದದ್ದು, ಜಯದೇವ ಹಾಗೂ ಲೀಲೆಯರದು. ಅದು ಎಷ್ಟು ಬಾರಿ ಕೇಳಿದ್ರೂ ಕೂಡ ಅದರಲ್ಲಿ ಅದ್ಭುತ ಇರೋದು, ಅದು ಮತ್ತೆ ಮತ್ತೆ ಅದೇ ಒಂದು ಅದ್ಭುತನೇ ಹೊರತು ಅದೇನು ಕಡಿಮೆ ಅಂತೂ ಆಗೋದಿಲ್ಲ. ಏಕೆಂದರೆ ನಮ್ಮಂಥವ್ರಿಗೆ ಆ ವಿದೇಹ ಸ್ಥಿತಿ ನಾಮಸ್ಮರಣೆ ಅನ್ನೋದು ಅದು ನಿಜವಾಗ್ಲೂ ಅದೆಷ್ಟು ಸಾಧನೆ, ಎಷ್ಟು ಜನ್ಮಗಳದ್ದು ಬೇಕಾ ಅಲ್ಲಿಗೆ ಹೋಗೋಕ್ಕೆ ಗೊತ್ತಿಲ್ಲ. ಅದರಿಂದ ಈ ಒಂದು ಆಖ್ಯಾನಕ್ಕಾಗಿ ತಮಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಯಾರಾದರೂ ಏನಾದರೂ ಮಾತಾಡೋದು ಇದ್ದರೆ ಮಾತಾಡಿ, ನಂತರ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಹಲೋ, ಶ್ರೀಪಾದರಾವ್. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿತ್ತಪ್ಪ ಇವತ್ತು. ಪೂರ ಮನಸ್ಸು ಅಲ್ಲೇ ಲೀನವಾಗಿತ್ತು, ಮಾತೇ ಬರ್ತಾ ಇಲ್ಲ. ಆ ಚಿದಂಬರ ನಾಮಸ್ಮರಣೆಯಲ್ಲಿ ಅವರ ಭಕ್ತರ ಕಥೆಯಲ್ಲೇ ನಿರತವಾಗಿತ್ತು. ಈ ಜಯದೇವ ಅಂತ ಬರುತ್ತಲ್ಲ, ಈ ಬಹಳಷ್ಟು ಹಾಡುಗಳಲ್ಲಿ ಜಯದೇವ ಜಯದೇವ ಅಂತ ಬರುತ್ತಲ್ಲ, ಅವರು ರಚನೆ ಮಾಡಿದ್ದು ಅಥವಾ ಅವ್ರ ಬಗ್ಗೆ ಹೇಳಿದ್ದು ಅಂತ? ಇಲ್ಲ, ಆ ಜಯದೇವ ರಚನೆ ಮಾಡಿರೋದಲ್ಲ. ಅದು ಜಯದೇವ ಜಯದೇವ ಜಯಚಿದಂಬರ ಅನ್ನೋದು, ಆ ಜಯದೇವ ಅನ್ನುವಂಥದ್ದು ಪರಮಾತ್ಮನ ಕುರಿತಾಗಿಯೇ ಬಂದಿರುವಂತದ್ದು. ಪರಮಾತ್ಮನ ಸ್ಮರಣೆ ಅಷ್ಟೇ ಅಷ್ಟೇ. ಹೌದು, ಅಷ್ಟೇ. ಅವ್ರು ರಚನೆ ಮಾಡಿತ್ತಲ್ಲ? ಅಲ್ಲ ಅಲ್ಲ. ಹಾ. ಬಹಳ ಚೆನ್ನಾಗಿತ್ತಪ್ಪ, ಕೇಳಕ್ಕೂ ತುಂಬಾ ಚೆನ್ನಾಗಿತ್ತು. ಯಾವ ರೀತಿಯಾಗಿ ನಾವು ಸಾಧನೆ ಮಾಡಬೇಕು ಎಂಬ ಒಂದು ಮಾರ್ಗದರ್ಶನ ಅದರಲ್ಲಿ ಸಿಕ್ತು. ನಿಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಶ್ರೀಪಾದ್ ಅವರೇ. ಎಂದಿನಂತೆ ನಿಮ್ಮ ವ್ಯಾಖ್ಯಾನಕ್ಕೆ 2 ಮಾತೇ ಇಲ್ಲ. ತುಂಬಾ ಅದ್ಭುತವಾಗಿತ್ತು. ನಮಸ್ಕಾರ ಹಾಗೂ ಧನ್ಯವಾದ. ಜೈ ಚಿದಂಬರ, ಜೈ ಶಂಕರಲಿಂಗ. ಶ್ರೀಪಾದ್ ಅವರೇ, ನೀವು ಆಗಾಗ್ಗೆ ಬಂದು ಸತ್ಸಂಗದಲ್ಲಿ ಈ ತರ ನಾಮಸ್ಮರಣೆ ಬಗ್ಗೆ, ಚಿದಂಬರ ನಾಮದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ನಮಗೂ ತುಂಬಾನೇ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಇವತ್ತು ಬಹಳ ಆನಂದ ಆಯ್ತು. ಯಾವಾಗಲೂ ಈ ಜಯದೇವ ಲೀಲೆಯರ ಪ್ರಸಂಗವನ್ನು ನಾವು ಸುಮಾರು ಸರಿ ಕೇಳಿದ್ದೀವಿ. ಎಷ್ಟು ಸತಿ ಕೇಳಿದ್ರು ಅದು ಏನು ಮತ್ತೆ ಹೊಸದೇ ಆಗುತ್ತೋ ವಿನಃ ಮತ್ತೇನು ಬೇರೆ ಥರ ಅಂತ ಅನ್ಸಲ್ಲ. ಭಾಳ ಚೆನ್ನಾಗಿತ್ತು ಶ್ರೀಪಾದ್ ಅವರೇ. ಮನಸ್ಸು ಭಾಳ ಮುದಗೊಂಡಿತ್ತು. ತಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಶ್ರೀಪಾದ್ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹಾಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಚಿದಂಬರ, ಜೈ ಶಂಕರಲಿಂಗ. ನಮಸ್ತೆ. ಜೈ ಶಂಕರಲಿಂಗ. ಜೈ ಚಿದಂಬರ, ಜೈ ಶಂಕರಲಿಂಗ.